ಒಬ್ಬ ರಾಜಕಾರಣಿಯಾಗಿ ಮುಂದೆ ಏನಾಗಬೇಕು ಅಂತ ಅನ್ಕೊಂಡು ನೋಡಿ, ನಾವು ರಾಜಕಾರಣದಲ್ಲಿರೋದು ಪಬ್ಲಿಕ್ ಸರ್ವಿಸ್ಗೋಸ್ಕರ. ಸರಿ, ಗೊತ್ತಾಯ್ತು. I don't have any personal ambitions. I'm making it very clear. I'm not an ambitious man. ಅಂಬಿಷಿಯಸ್ ಇರ್ಬೇಕು. No, I'm not, because this is my nature. I'm not ambitious. I'm not media savvy. I don't create headlines because that's not my nature. ನನಗೆ ಕಾಂಟ್ರವರ್ಷಿಯಲ್ ಬೇಕಿಲ್ಲ. ಐ ನೀಡ್ ಕಂಟೆಂಟ್. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಪ್ರಿಯಾಂಕ್ ಖರ್ಗೆಗಿಂತ ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಮೇಲೆ ನಂಬಿಕೆ ಜಾಸ್ತಿ, ಪ್ರೀತಿ ಜಾಸ್ತಿ ಅಂತೆಲ್ಲ ಹೇಳಿರು. ಮಲ್ಲಿಕಾರ್ಜುನ್ ಖರ್ಗೆ ಎಲ್ರಿಗೂ ನಂಬ್ತಾರೆ. ಈಸ್ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್, ಈಸ್ ಬಿಕಮ್ AICC ಪ್ರೆಸಿಡೆಂಟ್. ಈಗ ಇತ್ತೀಚೆಗೆ ಹನಿ ಟ್ರ್ಯಾಪ್ ಇದೆಲ್ಲ ಆಗ್ತಿತ್ತು. ಸೊ ನಿಮ್ಗೆ ಏನು ಅನಿಸಿದೆ ಈ ಪಾಲಿಟಿಕ್ಸ್ ಬಗ್ಗೆ? ಈ ರೀತಿ ರಾಜಕಾರಣ ಕರ್ನಾಟಕದಲ್ಲಿ ಆಗಿರಲಿಲ್ಲ. ಟೂ ಲೋ. ಈ ರೀತಿ ರಾಜಕಾರಣ ಅಂತೂ ಕಾಂಗ್ರೆಸ್ಸಲ್ಲಂತೂ ಆಗಿಲ್ಲ. ಬಟ್ ಇದು ಕಳೆದ ಒಂದು 8-10 ವರ್ಷದಲ್ಲಿ ಇದು ನಡೀತಾ ಇದೆ. ಇದರಲ್ಲಿ ಏನಾಗಿದೆ, ರಾಜಕಾರಣ ಭಾಳ ವೆರಿ ಓವರ್ ಅಂಬಿಷಿಯಸ್ ಜನರ ಕೈಯಲ್ಲಿ ಹೋದಾಗ ದೇ ವಾಂಟ್ ಟು ಗೆಟ್ ದಿಸ್ ಪೋಸ್ಟ್ ಬೈ ಹುಕ್ ಆರ್ ಕ್ರೂಕ್. ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ, ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕನ್ಕೆರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಒಂದು ಮಾತಿದೆ. ಇವರು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಇವೆರಡು ಕ್ಲೂ ಕೊಟ್ಟ ಬಹುಶಃ ಇವರೇ. ನಾನು ಯಾರನ್ನ ಇವತ್ತು ಸಂದರ್ಶನ ಮಾಡ್ತೀನಿ ಅಂತ ನೀವು ಅಂದ್ಕೊಳ್ತೀರೇನೋ ಅಂತ ಅಂದ್ಕೊಂಡಿದ್ದೀನಿ. ಅವರೇ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾದಂತಹ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ರಾಜ್ಯ ರಾಜಕಾರಣದಲ್ಲಿ ಭಾಳಷ್ಟು ಸಂಗತಿಗಳಾಗ್ತಿದ್ದಾವೆ. ಜೊತೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆಯಲ್ಲಿ ಭಾಳಷ್ಟು ಬೆಳವಣಿಗೆಗಳಾಗ್ತಿದ್ದಾವೆ. ಈ ಎರಡರ ಬಗ್ಗೆ ಕೂಡ ಮಾತಾಡಲಿಕ್ಕೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಸಂದರ್ಶನ ಮಾಡ್ತೀನಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತೀನಿ, ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಸಂದರ್ಶನವನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಂ, ನಮಸ್ಕಾರ ಸರ್. ಈಗ ಪೊಲಿಟಿಕಲಿ ಕೂಡ ಭಾಳಷ್ಟು ಬೆಳವಣಿಗೆಗಳಾಗ್ತಿದ್ದಾವೆ. ಅಫ್ಕೋರ್ಸ್ ನಿಮ್ಮ ಡಿಪಾರ್ಟ್ಮೆಂಟಲ್ಲೂ ಭಾಳಷ್ಟು ಬೆಳವಣಿಗೆಗಳಾಗ್ತಿದ್ದಾವೆ. ಯಾವುದನ್ನು ಶುರು ಮಾಡೋಣ? ಇಟ್ ಈಸ್ ಬೆಟರ್ ಜನರಿಗೆ ಉಪಯೋಗ ಆಗೋದಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಡೆವಲಪ್ಮೆಂಟ್ ಆಗೋದು, ಜನರಿಗೆ ಉಪಯೋಗ ಆಗೋದು ಡಿಸ್ಕಸ್ ಮಾಡೋದು. ಪಾಲಿಟಿಕ್ಸಿಂದ ಜನಕ್ಕೆ ಉಪಯೋಗ ಆಗಲ್ಲ ಅಂತೀರಿ? ಅದರಿಂದ ಜನರಿಗೇನು ಉಪಯೋಗ ಆಗಲ್ಲ ನನಗನ್ಸಿದ ಮಟ್ಟಿಗೆ. ಅದಕ್ಕೆ ಯಾವಾಗಲೂ ಪಾಲಿಟಿಕ್ಸ್ ಅಲ್ಲಿ ಹಾಕಿದ್ರಿ? ಇಲ್ಲ, ನೋಡಿ, ಪಾಲಿಟಿಕ್ಸಲ್ಲಿ ಯಾಕಂದರೆ ನಾವು ಮಾಡ್ತಕ್ಕಂಥ ಕೆಲಸದಿಂದ ಜನರ ಜೀವನದಲ್ಲಿ ಬದಲಾವಣೆ ಆಗಬೇಕು, ಇಂಪ್ರೂವ್ಮೆಂಟ್ ಆಗಬೇಕು. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಮಾತು, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಜನಹಿತದಿಂದ ಕೂಡಿರಬೇಕು, ಅದರಿಂದ ಜನರ ಹಿತ ಆಗಬೇಕು. ಅದನ್ನು ಮಾಡಿದ್ರೆ ಅದು ಜನರಿಗೂ ಉಪಯೋಗ ಆಗುತ್ತೆ. ಸುಮ್ಮನೆ ಪೊಲಿಟಿಕಲ್ ಮಾತಾಡಿದ್ರೆ ಅದರಿಂದ ಜನರಿಗೂ ಉಪಯೋಗ ಆಗಲ್ಲ, ಅದರಿಂದ ರಾಜ್ಯಕ್ಕೂ ಉಪಯೋಗ ಆಗಲ್ಲ ಅಂತ ನನ್ನ ಭಾವನೆ ಇದು. ಓಕೆ, ಈಗ ನೀವು ನಿಮ್ಮದು 2 ಡಿಪಾರ್ಟ್ಮೆಂಟ್ ಇದೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಕೌಶಲ್ಯಾಭಿವೃದ್ಧಿ. ಸೊ ಫಸ್ಟಿಗೆ ನಾನು ವೈದ್ಯಕೀಯ ಶಿಕ್ಷಣ ಇಲಾಖೆ ಬಗ್ಗೆ, ಯಾಕೆಂದರೆ ನೀವು ಹಿಂದೆ ಕೂಡ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿದ್ದರೆ, ಈಗಲೂ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಅವ್ರಿಗೆ ನಿಮ್ಮ ಮೇಲೆ ಭಾಳ ವಿಶ್ವಾಸ, ಹಂಗಾಗಿ ನಿಮಗೆ ಆ ಖಾತೆಯನ್ನು ಕೊಟ್ಟಿದ್ದಾರೆ. ಮತ್ತು ನೀವು ಓಕೆ, ಮುಖ್ಯಮಂತ್ರಿ ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸ ಉಳಿಸ್ಕೊಳ್ಳುವಂಥ, ಜೊತೆಗೆ ರಾಜ್ಯದ ಜನರ ವಿಶ್ವಾಸ ಉಳಿಸ್ಕೊಳ್ಳುವಂತಹ ಅಂಥ ಕೆಲಸಗಳು ಏನು ಮಾಡಿದ್ದೀನಿ ಅಂತ ನೀವು ಹೆಮ್ಮೆಯಿಂದ ಹೇಳ್ಕೊಬೋದು. ಈಗ ನೋಡಿ, ನಾನು 2013ರಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ ಮೊದಲನೇ ಬಾರಿಗೆ. ಅದು 5 ವರ್ಷ ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ. ಮತ್ತು ಅದೇ ಖಾತೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈಗ ಒಂದು ನಾನೇನು ಹೇಳ್ಬೋದು ಅಂತಂದರೆ, ವೈದ್ಯಕೀಯ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದೀವಿ. ಮತ್ತು ಪ್ರತಿಯೊಂದು ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನೋದು ಕನ್ಸೆಪ್ಟು ನಮ್ಮದೇ. ಅದು ಅಂದರೆ ನಾನು ಮಂತ್ರಿ ಆಗೋಕ್ಕಿಂತ ಮುಂಚೆ ಅನೇಕ ಕಾಲೇಜ್ಗಳಿತ್ತು, ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಕಮ್ಮಿ ಇತ್ತು. ಅಷ್ಟು ಸ್ಕೋಪ್ ಇತ್ತಾ? ಸ್ಕೋಪ್ ಇತ್ತು. ಸ್ಕೋಪ್ ಇಲ್ಲ, ಸ್ಕೋಪ್ ಕ್ರಿಯೇಟ್ ಮಾಡಿದ್ದೀವಿ. ಸ್ಕೋಪ್ ಅಂದರೆ ಈಗ ಉದ್ದೇಶ ಏನು ಅಂತ ಕೇಳ್ಬೋದು. ನನಗೆ ಅವಾಗ ಕೇಳಿದರು, ನೋಡಿ ನೀವು ಇಷ್ಟೆಲ್ಲ ಮೆಡಿಕಲ್ ಕಾಲೇಜ್ಗಳಿವೆ, ಮತ್ತೆ ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಎವ್ರಿ ಡಿಸ್ಟ್ರಿಕ್ಟ್, ಪ್ರೈವೇಟ್ ಅಲ್ಲ, ಗೌರ್ಮೆಂಟ್ ಸರ್ಕಾರಿ ಮೆಡಿಕಲ್ ಕಾಲೇಜು ಪ್ರತಿ ಜಿಲ್ಲೆಗೆ ಅಂತ ಹೇಳ್ತಕ್ಕಂಥ ಉದ್ದೇಶ. ಇದ್ರ ಹಿಂದೆ 2 ಉದ್ದೇಶ ಇತ್ತು. ಮೊದಲನೇದು, ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಇರ್ತಕ್ಕಂಥ ಸೀಟು ಎಲ್ಲ ಮೆರಿಟ್ ಕೋಟಾ ಹೋಗುತ್ತೆ, ಎಕ್ಸೆಪ್ಟ್ 15% ಆಲ್ ಇಂಡಿಯಾ ಕೋಟಾ, ಅದು ಮೆರಿಟೇ ಇರುತ್ತೆ. ಮಿಕ್ಕಿದ್ದು 85% 100% ಮೆರಿಟ್. ಅಂದರೆ ಈ ರಾಜ್ಯದ ಪ್ರತಿಭಾವಂತ ಯಾರು ವಿದ್ಯಾರ್ಥಿನಿಯರು ಭಾಳ ಕಷ್ಟಪಟ್ಟು ಓದಿ ಡಾಕ್ಟರ್ ಆಗಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇರ್ತಾರೆ, ಅವ್ರಿಗೊಂದು ಅವಕಾಶ ಕೊಡಬೇಕು ಅಂದರೆ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದಾಗ ಅವ್ರಿಗೆ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡೋದು ಎಲ್ಲ ಸೀಟು ಮೆರಿಟ್ ಕೋಟಾಗಿ ಹೋಗುತ್ತೆ, ಅದರಲ್ಲಿ ಫೀಸು ಆ್ಯಸ್ ಗುಡ್ ಆ್ಯಸ್ ನಥಿಂಗ್. ಹಾಗಾಗಿ ಸಾಮಾನ್ಯ ಜನರ ಮಕ್ಕಳು, ರೈತರ ಮಕ್ಕಳು,
ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಏನು ಮೆಡಿಕಲ್ ಆಸ್ಪಿರೆಂಟ್ ಇರ್ತಾರೆ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಒಂದು ಮೊದಲನೇ ಉದ್ದೇಶ ಇದು. ಹಾಗಾಗಿ ನಾವು ಮೆರಿಟ್ ಕೋಟಾದಲ್ಲಿ ಸೀಟ್ ಜಾಸ್ತಿ ಮಾಡಿದರೆ ಸಾಮಾನ್ಯ ಜನರ ಮಕ್ಕಳು ಸೀಟ್ ತೊಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಮೊದಲನೇದು ಕಾನ್ಸೆಪ್ಟ್. ಎರಡನೇದು, ನಾವು ಸರ್ಕಾರಿ ಮೆಡಿಕಲ್ ಕಾಲೇಜು ಜಿಲ್ಲಾ ಮಟ್ಟದಲ್ಲಿ ಸ್ಥಾಪನೆ ಮಾಡಿದ್ರೆ ಆ ಒಂದು ಮೆಡಿಕಲ್ ಕಾಲೇಜ್ಗೆ ಒಂದು ಟೀಚಿಂಗ್ ಹಾಸ್ಪಿಟ್ಲ್ ಇರುತ್ತೆ. ಹೌದು, ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲೇ ಅಪ್ಗ್ರೇಡ್ ಮಾಡಿ ಟೀಚಿಂಗ್ ಹಾಸ್ಪಿಟ್ಲ್ ಮಾಡಿದಾಗ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಫ್ಯಾಕಲ್ಟಿ ಇರಬೇಕಾಗುತ್ತೆ ಆ್ಯಸ್ ಪರ್ NMC ನಾರ್ಮ್ಸ್. ಹಾಗಾಗಿ ಅಲ್ಲಿ ಹಾಸ್ಪಿಟಲ್ ಸರ್ವಿಸಸ್ ಇಂಪ್ರೂವ್ ಆಗ್ತದೆ. ಅಂದರೆ ಒಂದು ಕಡೆ ಆರೋಗ್ಯ ಸೇವೆ, ಇನ್ನೊಂದು ಕಡೆ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂದರೆ ಡಾಕ್ಟರ್ ಆಗ್ಲಿಕ್ಕೆ ಸಾಮಾನ್ಯ ಜನರ ಮಕ್ಕಳು ಡಾಕ್ಟರ್ ಆಗ್ಬೇಕು, ಅದು ಬಹಳ ಮುಖ್ಯ. ಇವತ್ತು ಹಣ ಇದ್ದವರಲ್ಲ, ಸಾಮಾನ್ಯ ಜನರ ಮಕ್ಕಳು ಡಾಕ್ಟರ್ ಆಗಬೇಕು ಅಂತ ಸದುದ್ದೇಶದಿಂದ ಇದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಹೆಮ್ಮೆಯಿಂದ ಹೇಳ್ಬೋದು, ಇವತ್ತು 24 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿವೆ ನಮ್ಮ ರಾಜ್ಯದಲ್ಲಿ. ಆಮೇಲೆ ಈ ವರ್ಷ 2 ಘೋಷಣೆ ಮಾಡಿದ್ದೀವಿ. ಮುಂದಿನ ಅಂದರೆ ಹಿಂದಿನ ವರ್ಷ ಇನ್ನೊಂದು 3-4 ಕಾಲೇಜ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಇದರಿಂದ ಭಾಳ ದೊಡ್ಡ ಸಾಧನೆ ಆಗಿದೆ. ಇದು ಮೊದಲನೇದು. ಎರಡನೇದು, ನಾವು ಈ ಸಬ್ಜೆಕ್ಟಲ್ಲಿ ಒಂದು ಕ್ವಶನ್ ಇದೆ. ಹೇಳಿ. ಏನಂದರೆ, ನೀವು ಮಾಡ್ತಿದ್ದೀರಿ ಸರಿ, ಬಟ್ ಸ್ಟಿಲ್ ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ವೈದ್ಯರ ಸಮಸ್ಯೆ ಇದೆ, ಕೊರತೆ ಇದೆ. ಸಮಸ್ಯೆ ಮೀನ್ಸ್ ಕೊರತೆ ಇದೆ. ಈ ಬಗ್ಗೆ ಬಹಳ ಹಿಂದಿನಿಂದ ಚರ್ಚೆ ಆಗ್ತಿದೆ. ಏನಂತಂದರೆ, ಗ್ರಾಮಾಂತರ ಪ್ರದೇಶಕ್ಕೆ ವೈದ್ಯರು ಹೋಗ್ತಿಲ್ಲ, ಅದರಲ್ಲೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋರು ಹೋಗ್ತಿಲ್ಲ. ಅದರಿಂದಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲಿ ಸಮಸ್ಯೆ ಆಗ್ತಿದೆ. ಅಲ್ಲಿ ಸಮಸ್ಯೆ ಆಗ್ತಿರೋ ಕಾರಣಕ್ಕೋಸ್ಕರ ಈಗ ತಾಲೂಕು ಮಟ್ಟದ ಆಸ್ಪತ್ರೆಗಳ ಮೇಲೆ, ಜಿಲ್ಲಾ ಮಟ್ಟದ ಆಸ್ಪತ್ರೆಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು ಆರೋಪ ಇದೆ. ನೀವು ಇಷ್ಟೆಲ್ಲ ಮಾಡಿಯೂ ಆ ಗಂಭೀರವಾದ ಸಮಸ್ಯೆ ಬಗ್ಗೆ ಇದಕ್ಕೇನು ಕೂಡ ಒಂದು ಪರಿಹಾರ ನಾವು ಹುಡುಕಿದ್ವಿ. ಹಿಂದೆ ನಾನು ಸಚಿವನಾಗಿದ್ದಾಗ 2015ರಲ್ಲಿ ಒಂದು ಕಾನೂನನ್ನು ತಂದಿದ್ವಿ. ಅಂದರೆ ಕಂಪಲ್ಸರಿ ರೂರಲ್ ಸರ್ವಿಸಸ್, ಅಂದರೆ MBBS ಓದೋರು 1 ವರ್ಷ ಕಂಪಲ್ಸರಿ ರೂರಲ್ ಸರ್ವಿಸ್ ನಾವು ಜಾರಿ ತಂದ್ವಿ. ಜಾರಿಯಲ್ಲಿ ಬಂತು. ಆಮೇಲೆ ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಡ್ತು, ಕೇಂದ್ರ ಸರ್ಕಾರಕ್ಕೆ ಹೋಯ್ತದು. ಅಂದರೆ ಪ್ರೆಸಿಡೆಂಟ್ ಅಸೆಂಟಿಗೆ ಹೋದಾಗ ಸ್ವಲ್ಪ ಡಿಲೇ ಆಯಿತು. ಆದರೂ ಕೂಡ ಅದೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ಇಂಪ್ಲಿಮೆಂಟು ಮಾಡಿದ್ವಿ. ಅದಾದಮೇಲೆ ಕೋರ್ಟಲ್ಲಿ ಏನೋ ಅವರು ಸ್ಟೇ ತೊಗೊಂಡ್ವಿ. ಆದರೂ ಕೂಡ ಅದನ್ನು ಮಾಡಿ ಈ ಕಂಪಲ್ಸರಿ ರೂರಲ್ ಸರ್ವಿಸಸ್ ಚಾಲ್ತಿಯಲ್ಲಿದೆ. ಹಾಗಾಗಿ ನಮಗೆ ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಡಾಕ್ಟರ್ಸ್ ಇವತ್ತು ಅವೈಲೇಬಲ್ ಇದ್ದಾರೆ ಆ ಒಂದು ನಮ್ಮ ಕಾನೂನಿಂದ. ಈಗ ಕೆಲವೊಂದು ನಾವು ಈ ಸರಿ ಅಮೆಂಡ್ಮೆಂಟ್ ತರಬೇಕಾಯಿತು, ಅಷ್ಟು ಜನ ವೈದ್ಯರು ನಮಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಎಕ್ಸಂಪ್ಷನ್ ಕೊಡೋದಕ್ಕೆ. ಸೊ ದ್ಯಾಟ್ ಪ್ರಾಬ್ಲಮ್ ಹ್ಯಾಸ್ ಬಿನ್ ಮಿಟಿಗೇಟೆಡ್ ಟು ಗ್ರೇಟ್ ಎಕ್ಸ್ಟೆಂಟ್. ಯಾಕಂದರೆ ಆಫ್ಟರ್ ಎಸ್ಟಾಬ್ಲಿಷಿಂಗ್ ಸೋ ಮೆನಿ ಮೆಡಿಕಲ್ ಕಾಲೇಜಸ್, ಈಗ ಡಾಕ್ಟರ್ಸು ಗ್ರಾಮೀಣ ಪ್ರದೇಶದಲ್ಲಿ ಲಭ್ಯ ಇದ್ದಾರೆ. ಈಗ ಮೊದಲಿನಷ್ಟು, ನಾನು ಶಾಸಕ 2004ರಿಂದ ಇದ್ದೀನಿ. ಅಸೆಂಬ್ಲಿಯಲ್ಲಿ ಸಾಕಷ್ಟು ಸಾರಿ ವೈದ್ಯರಿಲ್ಲ ಅಂಥೇಳಿ ಕೂಗಿತ್ತು. ಆದರೆ ಇದು ಕ್ರಮೇಣವಾಗಿ ಕಮ್ಮಿ ಆಗಿದೆ. ಈಗ ಆ ಒಂದು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಇಲ್ಲ. ಈಗ ಸ್ಪೆಷಲಿಸ್ಟ್ ಇನ್ನೂ ಬೇಕು ಅಂತ ಹೇಳ್ತಾ ಇದ್ದರೆ ವೈದ್ಯರಿದ್ದಾರೆ. ಹಾಗಾಗಿ ಅದಕ್ಕೆ ನನಗೆ ಒಂದು ವಿಷಯ ತಿಳಿದು ಬಂತು. ಏನಂತಂದರೆ, ನೀವು ಈ ಪರ್ಟಿಕ್ಯುಲರ್ಲಿ ಸರ್ಜನ್ಗಳನ್ನ ಅವರ ನಿವೃತ್ತಿ ವಯಸ್ಸನ್ನು 60 to 65 ಇಲ್ಲ, ಅದು ಕಮ್ ಟು ಇಟ್ ಲೇಟರ್ ಆನ್. ಈಗ ಸದ್ಯಕ್ಕೆ ನಾವು ಸ್ಪೆಷಲಿಸ್ಟ್ ಅಂದರೆ ಎಸ್ಪೆಷಲಿ ನಾವು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿರ್ತಕ್ಕಂಥ ಡಾಕ್ಟರ್ಸನ್ನು ನಾವು ಜಾಸ್ತಿ ಮಾಡೋದಕ್ಕೆ ಕೂಡ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ PG ಕೋರ್ಸಸ್ ಸ್ಟಾರ್ಟ್ ಮಾಡಿದ್ವಿ ಹಿಂದೆಯಿಂದ, ನಾವು ಹಿಂದೆ ಸಚಿವನಾಗಿದ್ದಾಗ. ಆಮೇಲೆ ಈ ಸಾರಿ ಐ ಹ್ಯಾವ್ ಗಿವನ್ ಅ ಡೈರೆಕ್ಷನ್ ದಟ್ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ PG ಕೋರ್ಸಸ್ ಎನ್ಹ್ಯಾನ್ಸ್ ಮಾಡೋದಕ್ಕೆ. ಯಾಕಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ PG ಸೀಟ್ ತೊಗೊಂಡ್ರೆ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ನೀವು ಪ್ರೈವೇಟಲ್ಲಿ ತೊಗೊಂಡ್ರೆ ಇಟ್ ಹ್ಯಾಸ್ ಎ ಹ್ಯೂಜ್ ಕಾಸ್ಟ್. ಹಾಗಾಗಿ ಈ ವರ್ಷ ನಾವು ನಿಯರ್ಲಿ 800 ಸೀಟ್ಸ್ ಆ್ಯಡ್ ಮಾಡ್ತಾ ಇದ್ದೀವಿ PG ಕೋರ್ಸಲ್ಲಿ. ಹಿಂದೆ ಇದ್ದಾಗೂ ಕೂಡ ವಿ ಆ್ಯಡೆಡ್. ಸೊ PG ಕೋರ್ಸಸ್ಗೂ ಕೂಡ ನಾವು ಇದನ್ನು, ಈ ಪ್ರಾಬ್ಲಮನ್ನು ಈ ಮುಂದೆ ಬರ್ತದೆ ಅಂಥೇಳಿ ವಿ ಹ್ಯಾವ್ ಆ್ಯಕ್ಟೆಡ್ ಆನ್ ಇಟ್ ಆ್ಯಂಡ್ ಇವತ್ತು ವಿ ಆರ್ ಎಂಜಾಯಿಂಗ್ ದ ಫ್ರೂಟ್ಸ್ ಆಫ್ ದ್ಯಾಟ್. ಈವನ್ ನೌ ವಾಟ್ ವಿ ಆರ್ ಡೂಯಿಂಗ್, ದ ಸ್ಟೂಡೆಂಟ್ಸ್ ವಿಲ್ ಗೆಟ್ ಬೆನಿಫಿಟ್ ಇನ್ ದ ನೆಕ್ಸ್ಟ್ ಎಕ್ಸಾಮ್. ಅವರಿಗೆ ನಿಯರ್ಲಿ 700 to 800 ಸೀಟ್ಸ್, ನಾವು 800 ಕೇಳಿದೆ, ಒಂದು 650 ಕೊಡ್ತಾರೆ ಅಂತ ನನ್ನ ಗ್ಯಾರಂಟಿ ಇದೆ. ಆ ರೀತಿ ಕೊಟ್ಟಾಗ ನಮಗೆ ಸುಮಾರು ಇಷ್ಟು ಜನರಿಗೆ, ಮಕ್ಕಳಿಗೆ, ಕರ್ನಾಟಕದ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಇಟ್ ಇಸ್ ಎ ಗ್ರೇಟ್ ಅಪಾರ್ಚುನಿಟಿ. ದಿಸ್ ಒನ್ ಪಾರ್ಟ್. ಸೆಕೆಂಡು, ನೀವು ಹೇಳ್ದಂಗೆ ಈಗ ನಾವು ಕೇವಲ ಸೆಕೆಂಡ್ರಿ, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಕೇರಿಗೆ ಅಷ್ಟೇ ಅಲ್ಲ, ಟರ್ಷರಿ ಕೇರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ನಾವು ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ನಾನು ಹಿಂದೆ ಸಚಿವನಾಗಿದ್ದಾಗಲಿ ನಾವು ಟ್ರಾಮಾ ಸೆಂಟರ್ಸು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಿದ್ವಿ. ಅವಾಗ ನಾನು ಫೌಂಡೇಶನ್ ಹಾಕಿ ಹೋದ್ಮೇಲೆ 5 ವರ್ಷ ಏನೂ ಆಗಲಿಲ್ಲ.
ಆದರೆ ಮತ್ತೆ ಸಚಿವನಾದಮೇಲೆ ಮೈಸೂರು ಇನಾಗ್ರೇಟ್ ಮಾಡಿದ್ದೀವಿ, ಗುಲ್ಬರ್ಗ 16ನೇ ತಾರೀಕು ಇನಾಗ್ರೇಟ್ ಮಾಡ್ತಾ ಇದ್ದೀವಿ, ಬೆಳಗಾಂ ಕೂಡ ಇನಾಗ್ರೇಷನ್ಗೆ ರೆಡಿ ಇದೆ. ಅಂದರೆ 3 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ದೀವಿ. ಬಳ್ಳಾರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇನ್ನೊಂದು 2-3 ತಿಂಗಳಲ್ಲಿ ಇನಾಗ್ರೇಷನ್ ಆಗ್ತಾ ಇದೆ. ಹಾಗಾಗಿ ನಾವು ಹುಬ್ಬಳ್ಳಿಯಲ್ಲೂ ಕೂಡ ಹಿಂದೆ ಇದ್ದಾಗೂ ಕೂಡ ಮಾಡಿದ್ದೀವಿ. ಆಮೇಲೆ ಇನ್ನೂ 3-4 ಕಡೆ ಮಾಡತಕ್ಕಂಥ ಉದ್ದೇಶನೂ ಕೂಡ ಇದೆ. ನಮ್ಮ ರಾಯಚೂರಲ್ಲಿ ಬಂದಾಗಿತ್ತು ಒಪ್ಪೇಕ್, ಅದನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎಲ್ಲ ನಮ್ಮ ರಾಜ್ಯದ ಎಲ್ಲ ಕಡೆ ಮಾಡಿದ್ರು ಕೂಡ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ BPL ಕಾರ್ಡ್ ಹೋಲ್ಡರ್ಗೆ ಅಥವಾ ಕಮ್ಮಿ ಕಾಸ್ಟಲ್ಲಿ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಸಿಗಲಿಕ್ಕೆ ನಾವೊಂದು ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೀವಿ ಇನ್ ಎ ಲಾಂಗ್ ಟರ್ಮ್ ಪ್ಲ್ಯಾನ್. ಆ್ಯಂಡ್ ನಾವು ಅದರಲ್ಲಿ ವಿ ಹ್ಯಾವ್ ಆಲ್ಸೋ ರೀಚ್ ಸಮ್ ಗೋಲ್. ಉದ್ದೇಶ ಏನಂದರೆ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ಗೆ ಭಾಳ ದುಬಾರಿ ಕಾಸ್ಟ್ ಇರುತ್ತೆ. ಹಾಗಾಗಿ ಸಾಮಾನ್ಯ ಜನ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅವ್ರಿಗೇನಾದರೂ ಎಮರ್ಜೆನ್ಸಿ ಬಂದರೆ ಪಾಪ ಅವರು ಭಾಳ ಕಷ್ಟದಲ್ಲಿ ಇರ್ತಾರೆ. ಅವರು ಏನಾದರೂ ಹೊಲನ ಮಾರಬೇಕು ಅಥವಾ ಅವರೇನೋ ಆಸ್ತಿ ಪಾಸ್ತಿ ಮಾರ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅದು ಒಂದು. ಆಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ನಾವು ಬೆಂಗಳೂರಲ್ಲಿದ್ದು ಅದು ಮೈಸೂರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವಿ ಹಿಂದೆ ನಮ್ಮ ಸರ್ಕಾರದ. ಈ ಮತ್ತೆ ಕಲಬುರಗಿಯಲ್ಲಿ ಕೂಡ ಇನಾಗ್ರೇಷನ್ ಮಾಡಿದ್ದೀವಿ. ಮುಂದಿನ ವರ್ಷ ನಾವು ಹುಬ್ಬಳ್ಳಿಯಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಎವ್ರಿ ಡಿವಿಷನ್ ಅದು ಮಾಡ್ತಾ ಇದ್ದೀವಿ. BPL ಕಾರ್ಡ್ ಇದ್ದರೆ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಇದೆ. ನೀವು ಇಮ್ಯಾಜಿನ್ ಮಾಡ್ಬೋದು, ಒಬ್ಬ ಸಾಮಾನ್ಯ ಜನ ಯಾವುದಾದ್ರೂ ಪ್ರೈವೇಟ್ ಅಪೋಲೋಗೋ ಯಾವುದೋ ಫೋರ್ಟಿಸ್ಗೋ ಹೋದರೆ ಅವರಿಗೆ 3-4-5 ಲಕ್ಷಕ್ಕಿಂತ ಕಮ್ಮಿ ಆಗಲ್ಲ. ಬಟ್ ಹಿಯರ್ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡೋದು ಉದ್ದೇಶ ಏನಂತಂದರೆ, ನೋಡಿ, ಸರ್ಕಾರಿ ಸಂಸ್ಥೆಗಳನ್ನು ನಾವು ಬಿಲ್ಡ್ ಮಾಡಿದರೆ ಲಾಂಗ್ ಟರ್ಮಲ್ಲಿ ಇದು ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ. ಮತ್ತು ಆ ಕಾಸ್ಟ್ ಸೂಪರ್ ಸ್ಪೆಷಾಲಿಟಿಯಲ್ಲಿ ಏನಿದೆಯಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ ಅದಕ್ಕೆ ನಾವು ಚೆಕ್ ಇಡ್ಬೋದು. ಇವತ್ತು ನಾವು ಜಯದೇವ ಇದೆ, ನಾವು 60,000 ರೂಪಾಯಲ್ಲಿ ಒಂದು ಸ್ಟಂಟ್ ಹಾಕ್ಬೋದು ಅಂಥೇಳಿ ನಾವು ವಿ ಆರ್ ಎಸ್ಟಾಬ್ಲಿಷಿಂಗ್. ಇಲ್ಲ ಅಂದರೆ 3 lakh rupees ಇರ್ತಿತ್ತು ಅದು ಕಾಸ್ಟ್. ಸೊ ನಾವು ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಆಲ್ ಪ್ರೊಸೀಜರ್ಸ್ ಕ್ಯಾನ್ ಬಿ ಡನ್ ಎಟ್ ಲೋವರ್ ಕಾಸ್ಟ್ ಅಂಥೇಳಿ ವಿ ಆರ್ ಗಿವಿಂಗ್ ದಿ ಕಾಂಪಿಟೇಷನ್ ಟು ಪ್ರೈವೇಟ್ ಹಾಸ್ಪಿಟಲ್ಸ್. ಓಕೆ, ನೀವು ಕಲಬುರಗಿ ಬಗ್ಗೆ ಹೇಳ್ತೀರಿ. ಕಲಬುರಗದಲ್ಲಿ ಜಯದೇವ ಹಾಸ್ಪಿಟಲ್, ಕಲಬುರಗಿನ ಏನೋ ಹೆಲ್ತ್ ಹಬ್ ಮಾಡಬೇಕು ಅಂತ ಹೋಗ್ತಿರಂತಾರೆ. ಯಾವ ಕಾನ್ಸೆಪ್ಟ್ನಲ್ಲಿ? ಅಲ್ಲ ನೋಡಿ, ಈಗ ಕಲಬುರಗಿ ಬೆಂಗಳೂರಿಂದ ಭಾಳ ದೂರ ಇರತಕ್ಕಂಥ ಪ್ಲೇಸು. ನಿಯರ್ಲಿ ಇಲ್ಲಿಂದ 600 ಕಿಲೋಮೀಟರ್ ಇದೆ. ಇದು ಕಲ್ಯಾಣ ಕರ್ನಾಟಕದ ಡಿವಿಷನಲ್ ಹೆಡ್ ಕ್ವಾರ್ಟರ್ಸ್ ಇದೆ. ಹಾಗಾಗಿ ಆ ಭಾಗದ ಜನ ಇಲ್ಲಿ ಬರ್ತಕ್ಕಂಥದ್ದು ಪಾಪ ಅವರಿಗೆ ಫಸ್ಟ್ ಆಫ್ ಆಲ್ ಬಡವರಿಗೆ ಇದು ಲಾಜಿಸ್ಟಿಕ್ಸೇ ವರ್ಕೌಟ್ ಮಾಡೋಕ್ಕಾಗೋದಿಲ್ಲ. ಅವ್ರು ಇಲ್ಲಿ ಬಂದರೆ ಪಾಪ ಅವ್ರಿಗೆಲ್ಲ ಹೋಗ್ಬೇಕು, ಏನಿಲ್ಲ, ಆಮೇಲೆ ಇಲ್ಲಿ ದುಬಾರಿ ಖರ್ಚಿರುತ್ತೆ. ಆಮೇಲೆ ಪ್ರೈವೇಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದರೂ ಕೂಡ ಅವ್ರು ಇಲ್ಲಿ ಇಳ್ಕೊಳ್ಳೋದಕ್ಕೆ ಎಲ್ಲ ಭಾಳ ಕಷ್ಟ ಆಗುತ್ತೆ ಅಂತ ಹೇಳಿ ನಾವೊಂದು ಕಲಬುರಗಿಯಲ್ಲಿ ಒಂದು ಹೆಲ್ತ್ ಹಬ್ಬನ ಮಾಡ್ತಾಯಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಮೊದಲು ನಾವು ಮೆಡಿಕಲ್ ಕಾಲೇಜ್ ಮಾಡಿದ್ವಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದ್ವಿ. ಅದಾದಮೇಲೆ ಒಂದು ಟ್ರಾಮಾ ಸೆಂಟರ್ ಮಾಡಿದ್ವಿ. ಅದು ನಾನು ಹಿಂದೆ ಇದ್ದಾಗೆ ಮಾಡಿದ್ದೆ, ಆದರೆ 5 ವರ್ಷ ಅದನ್ನು ಆಪ್ರೇಷನಲೈಸ್ ಮಾಡಲಿಲ್ಲ. ಈ ಸರಿ ಈಗ ಆಪ್ರೇಷನಲೈಸ್ ಮಾಡಿದ್ದೀವಿ. ಆಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಮಾಡಿದ್ದೀವಿ. ಈ 16ನೇ ತಾರೀಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ಆಮೇಲೆ ಕಿದ್ವಾಯಿ ಕ್ಯಾನ್ಸರ್ ಸೆಂಟರ್ ಒಂದು ಬ್ರಾಂಚ್ ಮಾಡಿದ್ದೀವಿ. ಹಿಂದೆ ಇದ್ದಾಗಲೇ ಮಾಡಿದ್ದೆ ನಾನು. ಈಗ ಮತ್ತೆ 150 ಅಂದರೆ ಸುಮಾರು 200 ಬೆಡ್ಡನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ರೀಜನಲ್ ಕ್ಯಾನ್ಸರ್ ಸೆಂಟರ್ ಮಾಡಬೇಕು ಅಂತ. ಅದಾದಮೇಲೆ ಒಂದು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಅಂತ ಒಂದು ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರಲ್ಲಿ ಒಂದೇ ಇರೋದು. ಅದೊಂದು ಬ್ರಾಂಚ್ ಕಲಬುರಗಿಗೆ ಸ್ಯಾಂಕ್ಷನ್ ಮಾಡಿದ್ದೀವಿ. ಮತ್ತು ಅದಲ್ಲದೆ ಒಂದು ನಿಮ್ಹ್ಯಾನ್ಸ್ ಏನು ಇದೆಯಲ್ಲ, ನಿಮ್ಹ್ಯಾನ್ಸ್ ಮಾದರಿ ಆಸ್ಪತ್ರೆ ಮಾಡಬೇಕು ಮೈಸೂರು ಮತ್ತು ಕಲಬುರಗಿಯಲ್ಲಿ ಅಂಥೇಳಿ ಈ ಸರಿ ಬಜೆಟ್ ಅನೌನ್ಸ್ಮೆಂಟ್ ಇದೆ. ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಇದೆಯಲ್ಲ, ಅದರದ್ದೊಂದು ಬ್ರಾಂಚು ಕೂಡ ಮೈಸೂರಲ್ಲಿ ಕಲಬುರಗಿಯಲ್ಲಿ ಮಾಡಬೇಕು ಅಂತ ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಇದೆ. ಆಮೇಲೆ ಇಷ್ಟಲ್ಲದೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಮೆಟರ್ನಿಟಿ ಕೇರಿಗೆ ಮತ್ತು ಚಿಲ್ಡ್ರನ್ ಕೇರಿಗೆ ಒಂದು ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ನು ಕೂಡ ಸುಮಾರು 92 ಕೋಟಿ ರೂಪಾಯಲ್ಲಿ ನಾವು ಕಲಬುರಗಿಗೆ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ. KKRDB ಜೊತೆ ಸಹಯೋಗನ ಅಥವಾ KKRDB ಜೊತೆ ಸಹಯೋಗದಲ್ಲಿ ಸರ್ಕಾರ ಮತ್ತು KKRDB ಸಹಯೋಗದಲ್ಲಿ ಇವೆಲ್ಲ ಎಸ್ಟಾಬ್ಲಿಷ್ ನಾವು ಕಲಬುರಗಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಕಲಬುರಗಿ ಡಿವಿಷನಲ್ ಹೆಡ್ ಕ್ವಾರ್ಟರ್ ಇದೆ ಕಲ್ಯಾಣ ಕರ್ನಾಟಕದ್ದು. ಆ ಭಾಗದ ಜನ ಇಲ್ಲಿ ಎಲ್ಲ ಫೆಸಿಲಿಟಿ ಇಲ್ಲಿ ತೊಗೊಳ್ಬೇಕು. ನಾವು ಕಲಬುರಗಿ ಅಷ್ಟೇ ಅಲ್ಲ, ನಾವು ಕೊಪ್ಪಳದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾಯಿದ್ದೀವಿ. ನಾವು ರಾಯಚೂರಲ್ಲಿನೂ ಕೂಡ ನಾವು ಒಪೇಕ್ ಹಾಸ್ಪಿಟ್ಲ್ ಬಂದಾಗಿತ್ತು, ಅದನ್ನು ಪುನರ್ ಪ್ರಾರಂಭ ಮಾಡಿದ್ದೀವಿ. ಈಗ ಒಳ್ಳೆಯ ರೀತಿಯಿಂದ ನಡೀತಾ ಇದೆ. ಅಲ್ಲಿ ಈ ವರ್ಷ ನಾವು ಒಂದು ಕ್ಯಾನ್ಸರ್ ಸೆಂಟ್ರು ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದು ಅಲ್ಲಿ ಫುಲ್ ಫ್ಲೆಜ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅದು ಮಾಡ್ತಾಯಿದ್ದೀವಿ. ಹಾಗಾಗಿ ಆಮೇಲೆ ಬಳ್ಳಾರಿಯಲ್ಲಿ ಟ್ರಾಮಾ ಸೆಂಟರ್ ಮಾಡಿದ್ದೀವಿ, ಫುಲ್ ಫ್ಲೆಜ್ ಟ್ರಾಮಾ ಸೆಂಟರ್ ನಡೀತಾ ಇದೆ. ಆಮೇಲೆ ಅಲ್ಲಿನೂ ಕೂಡ ಒಂದು ಏನಂತಂದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಕೂಡ ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗನೂ ಮಾಡ್ತಾಯಿದ್ದೀವಿ. ಬೇರೆ ಕಡೆಯೂ ಕೂಡ ನಾವು
ಈಗ ವಿಶೇಷವಾಗಿ ಈ ಬಜೆಟ್ನಲ್ಲಿ ನಾವು ಕೆಲವೊಂದು ಕಡೆ ಟ್ರಾಮಾ ಸೆಂಟರ್ಸನ್ನು ಅನೌನ್ಸ್ ಮಾಡಿದ್ದೀವಿ. ಆಮೇಲೆ ಕ್ಯಾನ್ಸರ್ ಆಸ್ಪತ್ರೆ ವಿಶೇಷವಾಗಿ ಕಲಬುರಗಿಯಲ್ಲಿ ಮಾಡಿದ್ದೀವಿ, ಮಂಡ್ಯ, ಮೈಸೂರು, ತುಮಕೂರು ಮತ್ತು ಬೇರೆ ಬೇರೆ ಕಡೆ ನಾವು ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಕೆ ಫೈನ್. ಈಗ ನೀವು ಇಷ್ಟೊತ್ತು ಹೇಳಿದ್ರಿ ಅಂದರೆ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಕೆಲಸಗಳು ಆಗ್ತಿದ್ದಾವೆ ಅಂತ. ಬಟ್ ಸ್ಟಿಲ್ ಈ ನೀವು ಆಗಲೇ ಹೇಳ್ದಂಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಡಿ ಬರೋ ಕಾಲೇಜ್ಗಳು ಮತ್ತು ಹಾಸ್ಪಿಟ್ಲ್ಗಳು ಅವುಗಳಲ್ಲಿನ ಗುಣಮಟ್ಟದ ಬಗ್ಗೆ ಜನರಿಗೆ ಆಕ್ಷೇಪ ಇದೆ. ನೀವು ಹೇಳ್ತಿರ್ಬೋದು ಜನ ಬರ್ತಿಲ್ವಾ, ಈಗಲೂ ಅಲ್ಲಿ ರಶ್ ಇದೆ ಅಂತ. ಜನ ಅನಿವಾರ್ಯ ಕಾರಣಕ್ಕೋಸ್ಕರ ಬರ್ತಿದ್ದಾರೆ. ಮತ್ತು ಪ್ರೈವೇಟ್ಗೆ ಹೋಗಿ ಅಲ್ಲಿಗೆ ಇನ್ನು ಅಷ್ಟೊಂದು ದುಡ್ಡು ಕಟ್ಟೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಬರ್ತಿದ್ದಾರೆ. ಬಟ್ ಆ ಗುಣಮಟ್ಟದ ಬಗ್ಗೆ ಇನ್ನೂ ಕೂಡ ಜನಕ್ಕೆ ಒಂದು ಸಮಾಧಾನ ಇಲ್ಲ, ಆಕ್ಷೇಪಗಳಿದ್ದಾವೆ. ನೋಡಿ, ಸಮಾಧಾನ ಇರ್ಬೋದು, ಯಾಕಂದರೆ ನಾನು ಕಂಪ್ಲೀಟ್ಲಿ ಇದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ಒಂದು ನೋಡಿ ಅಲ್ಲಿನ ಕ್ಲೀನ್ನೆಸ್ ಬಗ್ಗೆ ಅಥವಾ ಫಾಸ್ಟಾಗಿ ಸರ್ವಿಸ್ ಕೊಡೋದ್ರ ಬಗ್ಗೆ ಈ ಥರದ್ದೆಲ್ಲ ಇದೆ ಅಂತ. ಇಲ್ಲ, ಅಲ್ಲಿ ಕ್ಲೀನಿನೆಸ್ ಬಗ್ಗೆ ನಾನು ಎಗ್ರಿ ಆಗ್ತೀನಿ. ಯಾಕಂದರೆ ಅಲ್ಲಿ ಕೆಪಾಸಿಟಿ ಇರೋದು 1000 ಬೆಡ್, ಜನ ಬರ್ತಾ ಇದ್ದು 2000. ಓಕೆ, ಡಬಲ್ ಕೆಪಾಸಿಟಿ ಜನ ಬರ್ತಾ ಇದ್ದಾರೆ. ನ್ಯಾಚುರಲಿ ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆಗೆ ಒಂದು 11 ಗಂಟೆ 11:30 ಗಂಟೆಗೆ ಹೋದರೆ ಒಂದು ಯಾವುದೋ ಒಂದು ಜಾತ್ರೆ ಸಮಾರಂಭಕ್ಕೆ ಹೋದಂಗೆ ಇರುತ್ತೆ. ದಟ್ ಈಸ್ ದ ರಶ್. ಯಾಕೆ ಬರ್ತಾ ಇದ್ದಾರೆ ಜನ ಅಂದರೆ ಅಲ್ಲಿ ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಗ್ತಾ ಅಂತ ಅಲ್ಲಿ ಒಂದೇ ಒಂದು ಲ್ಯಾಕಿಂಗ್ ಏನಿದೆ ಪ್ರೈವೇಟ್ ಅಂದರೆ ಅವಳಿಗೆ ಪರ್ಸನಲ್ ಅಟೆನ್ಷನ್ ಕೊಡೋಕ್ಕಾಗಲ್ಲ ಡಾಕ್ಟರ್ಸ್. ಬಟ್ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದರೆ ಕೌನ್ಸ್ಲಿಂಗು, ಅವರಿಗೆ ಪರ್ಸನಲ್ ಅಟೆನ್ಷನ್ನು ಅದು ಕೊಡೋಕ್ಕಾಗಲಿಕ್ಕಿಲ್ಲ. ಆದರೆ ಒಂದು ಪೇಷಂಟ್ ಬಂದಾಗ ಅವ್ರಿಗೇನೋ ಸರ್ಜರಿ ಮಾಡಬೇಕಂದ್ರೆ ಡೇಟ್ ಕೊಟ್ಟರೆ ಆ ಡೇಟಿಗೆ ಸರ್ಜರಿ ಮಾಡ್ತಾರೆ. ಆಮೇಲೆ ವಾಟ್ ರಿಕ್ವೈರ್ಡ್, ಓನ್ಲಿ ರಿಕ್ವೈರ್ಡ್ ಇನ್ವೆಸ್ಟಿಗೇಷನ್ಸ್ ವಿಲ್ ಬಿ ಡನ್ 100% ಆ್ಯಂಡ್ ರಿಕ್ವೈರ್ಡ್ ಟ್ರೀಟ್ಮೆಂಟ್ ವಿಲ್ ಬಿ ಗಿವನ್. ಹಂಗಂತೆ ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಕ್ವಾಲಿಟಿ ಟ್ರೀಟ್ಮೆಂಟ್ ಇಲ್ಲ ಅಂತ ಬರ್ತಾ ಇರಲಿಲ್ಲ. ಇವತ್ತು ಸರ್ಕಾರಿ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ನಾನು ಹೇಳಿದ್ನಲ್ಲ ಅವಾಗ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ ಅನ್ನೋದು ರೀಸನ್. ಅದು ಮೇಜರ್ ಅಂತ ನನಗೆ ಇಲ್ಲ. ನೋಡಿ, ಅದು ಇದ್ರೂ ಕೂಡ ನಿಮ್ಮಲ್ಲಿ ಕ್ವಾಲಿಟಿ ಸರ್ವಿಸ್ ಇಲ್ಲ ಅಂದರೆ ಯಾರು ಬರಲ್ಲ. ಯು ಡೋಂಟ್ ಥಿಂಕ್ ನೋಬಡಿ ವಿಲ್ ಕಾಂಪ್ರಮೈಸ್ ವಿತ್ ದರ್ ಹೆಲ್ತ್. ಅವ್ರು ಎಷ್ಟೇ ಬಡವರಾಗಿದ್ರು ಕೂಡ ಇಲ್ಲಿ ಕ್ವಾಲಿಟಿ ಸರ್ವಿಸ್ ಸಿಗಲ್ಲ, ಇಲ್ಲಿ ಹೋದ್ರೆ ನಮಗೆ ಸರಿ ಹೋಗಲ್ಲ ಅಂತಂದ್ರೆ ಯಾರು ಬರಲ್ಲ. ಅಲ್ಲ ನೋಡಿ, ಈಗ ನೀವೇ ಹೇಳ್ದಂಗೆ ಇದು ಭಾಳ ಸೀರಿಯಸ್ ಪ್ರಾಬ್ಲಮ್ ತಾನೆ. ಸೊ ಅದನ್ನ ಅಡ್ರೆಸ್ ಮಾಡಲಿಕ್ಕೆ ನಿಮ್ಮ ಸರ್ಕಾರ ಹಾಗಾಗಿ ನಾವೇನು ಮಾಡಿದ್ದೀವಿ, ಈಗ ಸಾಕಷ್ಟು ಎಕ್ಸ್ಪೆನ್ಷನ್ ಮಾಡ್ತಾ ಇದ್ದೀವಿ. ನೋಡಿ, ಅಲ್ಲಿ ಏನಾಗಿದೆ, ಎಕ್ಸ್ಪ್ಯಾನ್ಷನ್ ಆಫ್ ಸರ್ವಿಸಸ್ ಮಾಡ್ತಾ ಇದ್ದೀವಿ. ಈಗ ಸಾಕಷ್ಟು ಆಸ್ಪತ್ರೆಗಳು, ಕಲಬುರಗಿಯಲ್ಲೇ ಓನ್ಲಿ ಒಂದು ಹಾಸ್ಪಿಟ್ಲ್ ಇತ್ತು, ಈಗ ಟ್ರಾಮಾ ಸೆಂಟರ್ ಬಂದಿದೆ, ಈ ಕ್ಯಾನ್ಸರ್ ಆಸ್ಪತ್ರೆ ಬಂದಿದೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಂದಿದೆ, ಇಂದಿರಾ ಗಾಂಧಿ ಚಾಲ್, ಇವೆಲ್ಲ ಬಂದಾಗ ಓವರ್ ಕ್ರೌಡಿಂಗ್ ಕಮ್ಮಿ ಆಗುತ್ತೆ. ದ್ಯಾಟ್ ಈಸ್ ದ ಇಂಟೆನ್ಷನ್ ಆಫ್ ದ ಗೌರ್ಮೆಂಟ್ ಆ್ಯಸ್ ವೆಲ್. ಸೊ ನೋಡಿ, ನಾವು ಈ ವ್ಯವಸ್ಥೆಯಲ್ಲಿ ಜನ ಬರ್ತಾ ಇದ್ದಾರೆ, ಟು ಗಿವ್ ಫೆಸಿಲಿಟಿ ಈಸ್ ಅ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನು ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಾವು ಅಲ್ಲಿ ಸಿಸ್ಟಮ್ ಇಂಪ್ರೂವ್ಮೆಂಟಿಗೂ ಟ್ರೈ ಮಾಡ್ತಾ ಇದ್ದೀವಿ. ನೋಡಿ, ನಾವು ಡಾಕ್ಟರ್ಸಿಗೆ ಅಲ್ಲಿ ನನ್ನ ಕಂಪ್ಲೇಂಟ್ ಏನು ಬರ್ತಾಯಿತ್ತು, ಡಾಕ್ಟರ್ಸು ಮಧ್ಯಾಹ್ನವರೆಗೆ ಇರ್ತಾರೆ, ಆಮೇಲೆ ಬರೋಲ್ಲ. ಅದಕ್ಕೆ ನಾವು ಒಂದು ಕ್ಲಿಯರ್ ಕಟ್ ಒಂದು ಮೀಟಿಂಗ್ ಮಾಡಿ ವಿ ಹ್ಯಾವ್ ಗಿವನ್ ಡೈರೆಕ್ಷನ್. ಏನಂದರೆ 9 to 4 ನಮ್ಮ ಒ ಪಿ ಡಿ ಸರ್ವಿಸಸ್ 9 to 1, 2 to 4 ಇದೆ. ಹಾಗಾಗಿ ಮುಂಚೆ ಏನು ಮಾಡ್ತಿದ್ರು, ಮುಂದೆ 1 to 2 ಇರಲ್ಲೇ ನಾವು ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಕೋಪ್ ಇದೆ, ಮಾಡ್ತಾಯಿದ್ರು. ನಾವು ವಿ ಹ್ಯಾವ್ ಗಿವನ್ ಎ ಸರ್ಕ್ಯುಲರ್ 9 to 4 ನೋಬಡಿ ಶುಡ್ ಪ್ರಾಕ್ಟೀಸ್ ಔಟ್ಸೈಡ್. 9 to 4 ಕಂಪ್ಲೀಟ್ಲಿ ಡೆಡಿಕೇಟೆಡ್. ನೀವು 4 ಆದಮೇಲೆ ನೀವು ಮಾಡ್ಕೊಳ್ಬೋದು. ಆಮೇಲೆ ಅವ್ರದ್ದೆಲ್ಲ ಬಯೋಮೆಟ್ರಿಕ್ಸ್ 4 times ಮಾಡಿದ್ವಿ. ಬೆಳಗ್ಗೆ 9, 1, 2, 4. ಆ ಬಯೋಮೆಟ್ರಿಕ್ಸ್ ವಿ ಹ್ಯಾವ್ ಲಿಂಕ್ಡ್ ಟು ದರ್ ಸ್ಯಾಲ್ರಿ ಆಲ್ಸೋ. ನಾವು ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ದ್ಯಾಟ್. ಸೊ ದ್ಯಾಟ್ ಡಾಕ್ಟರ್ಸ್ ಆಸ್ಪತ್ರೆಯಲ್ಲಿದ್ದರೆ ಕ್ವಾಲಿಟಿ ಸರ್ವಿಸ್ ಇಂಪ್ರೂವ್ ಆಗೇ ಆಗುತ್ತೆ. ಹಾಗಾಗಿ ದೇರ್ ಆರ್ ಅದರ್ ಚಾಲೆಂಜಸ್ ಆ್ಯಸ್ ವೆಲ್. ಈಗ ಏನಂದರೆ ಹ್ಯೂಜ್ ಡಿಮಾಂಡಲ್ಲಿ ನಮಗೆ ಇನ್ನೂ ಹೆಲ್ತ್ ಪರ್ಸನಲ್ ಬೇಕಾಗಿದ್ದಾರೆ. ನಾವು ಒಂದೊಂದಾಗಿ ನಾವು ಆಸ್ಪತ್ರೆಗಳನ್ನು ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಫೆಸಿಲಿಟೀಸು, ಅಲ್ಲಿ ಇಕ್ವಿಪ್ಮೆಂಟ್ಸು, ಅಲ್ಲೆಲ್ಲ ನಾವು ಆ್ಯಂಬಿಯನ್ಸ್ ಎಲ್ಲ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಬಟ್ ಡೆಫಿನೆಟ್ಲಿ ಹಿಂದೆ ಇರೋದಕ್ಕೆ ಈಗ ನಮ್ಮ ಕೆಪಾಸಿಟಿ ಹ್ಯಾಸ್ ಡಬಲ್ಡ್. ಆಮೇಲೆ ಈ ವರ್ಷ ನಾವು ಮಿನಿಮಮ್ 50 ಸೀಟ್ ಅಡಿಷ್ನಲ್ ಕೇಳಿದ್ದೀವಿ ಎಲ್ಲ ಮೆಡಿಕಲ್ ಕಾಲೇಜಲ್ಲಿ. ಸುಮಾರು 800 ಸೀಟ್ ಆ್ಯಡ್ ಮಾಡಬೇಕು ಅಂತ ಇದೆ ಪ್ರೈವೇಟ್ ಅಂದರೆ ಮೆರಿಟ್ ಕೋಟಾಗೆ, ವಿತೌಟ್ ಆ್ಯಡಿಂಗ್ ಎ ಕಾಲೇಜ್. ಎಕ್ಸಿಸ್ಟಿಂಗ್ ಕಾಲೇಜಲ್ಲಿ ಸೀಟ್ ಅನೌನ್ಸ್ಮೆಂಟ್ ಕೇಳಿದ್ದೀವಿ, ಎಕ್ಸಿಸ್ಟಿಂಗ್ ಕಾಲೇಜಲ್ಲಿ PG ಅನೌನ್ಸ್ಮೆಂಟ್ ಕೇಳಿದ್ದೀವಿ. ಇವೆಲ್ಲ ದಿಸ್ ವಿಲ್ ಬಿ ಗ್ರೇಟ್ ಹೆಲ್ಪ್ ಟು ದ ಪೀಪಲ್, ಸ್ಟೂಡೆಂಟ್ಸ್ ಆ್ಯಂಡ್ ದ ಪೀಪಲ್ ಆ್ಯಸ್ ವೆಲ್. ಓಕೆ, ಈಗ ರೀಸೆಂಟ್ಲಿ ನೀವು ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಒಂದು ಅಂಗಾಂಗ ಕಸಿ ಕೇಂದ್ರ ಅದು ಮಾಡಿದೆ. ಅದು ಯಾವ ಥರ ಸ್ಕೋಪ್ ಇತ್ತು, ಯಾವ ಉದ್ದೇಶ? ಬಿಗ್ಗೆಸ್ಟ್ ಚಾಲೆಂಜ್ ಯು ಆರ್ ಫೇಸಿಂಗ್, ನಿಮ್ಮ ಮುಖಾಂತರ ಐ ವಾಂಟ್ ಟು ಅಪೀಲ್ ಟು ದ ಪೀಪಲ್ ಆ್ಯಸ್ ವೆಲ್. ಈಗೇನಾಗಿದೆ, ನಮ್ಮ ಹತ್ರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ ಇದೆ. ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ ಗೌರ್ಮೆಂಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆ ವಿಕ್ಟೋರಿಯಾ ಪ್ರಿಮೈಸಸಲ್ಲಿ.
ಅಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಾವು ಮಾಡ್ತಾ ಇದ್ದೀವಿ ಫ್ರೀ ಆಫ್ ಕಾಸ್ಟ್. ಆಮೇಲೆ ವಿಲ್ ನಾಟ್ ಬಿಲೀವ್ 5,000 ಪೇಷಂಟ್ಸ್ ಆರ್ ವೇಟಿಂಗ್ ಫಾರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. 5,000 ಪೇಷಂಟ್ಸ್ ಆರ್ ವೇಟಿಂಗ್ ಫಾರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಸೊ ನಮ್ಮ ಪಾಲಿಸಿಯಲ್ಲೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆನೂ ಡಿಸ್ಕಸ್ ಮಾಡಿದ್ದೀನಿ. ಏನಂದರೆ ವಿ ನೀಡ್ ಟು ಫೆಸಿಲಿಟೇಟ್ ಮೋರ್ ಟ್ರಾನ್ಸ್ಪ್ಲಾಂಟ್ಸ್. ಯಾಕಂದರೆ ಪೀಪಲ್ ದೇ ಆರ್ ವೇಟಿಂಗ್ ಫಾರ್ ಟ್ರಾನ್ಸ್ಪ್ಲಾಂಟ್, ದೇ ಆರ್ ನಾಟ್ ಹ್ಯಾವಿಂಗ್ ಅಂದರೆ. ಸೊ ಸರ್ವೆ ಸರ್ವೆ ನಮ್ಮ ಹತ್ರ ವೇಟಿಂಗ್ ಲಿಸ್ಟ್ ಎಷ್ಟಿದೆ? ನಮ್ಮ ಹತ್ರ ವೇಟಿಂಗ್ ಯಾರು ಎನ್ರೋಲ್ ಮಾಡ್ತಾರೆ 5,000 ಆ್ಯಂಡ್ ನಿಯರ್ಲಿ ಮೋರ್ ದೆನ್ 1,000 ಪೀಪಲ್ ಆರ್ ವೇಟಿಂಗ್ ಫಾರ್ ಲಿವರ್ ಟ್ರಾನ್ಸ್ಪ್ಲಾಂಟ್. ನಮ್ಮ ಹತ್ರ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಇದು ಗೌರ್ಮೆಂಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಅಲ್ಲಿ ನಾವು ವಿ ಆರ್ ಡೂಯಿಂಗ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಫ್ರೀ ಆಫ್ ಕಾಸ್ಟ್ ಆಲ್ಮೋಸ್ಟ್. ಹಾಗಾಗಿ ಅಲ್ಲಿನೂ ವೇಟಿಂಗ್ ಇದ್ದಾರೆ. ಹಾಗಾಗಿ ನಾವು ಆರ್ಗನ್ ಡೊನೇಷನ್ ಇಂಪ್ರೂವ್ ಮಾಡಬೇಕು, ಅಲ್ಲಿ ಪಾಲಿಸಿ ಇಂಪ್ರೂವೈಸ್ ಮಾಡಬೇಕು. ಹಾಗಾಗಿ ಪೀಪಲ್ ಆಲ್ಸೋ ಶುಡ್ ಕಮ್ ಫಾರ್ವರ್ಡ್ ಫಾರ್ ಡೊನೇಷನ್ ಆಫ್ ಆರ್ಗನ್ಸ್. ಓಕೆ, ಈಗ ನೀವು ಇಷ್ಟೊತ್ತು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನನ್ನು ಅಚೀವ್ ಮಾಡಿದಿರಿ ಮತ್ತು ಹೆಮ್ಮೆಯಿಂದ ಹೇಳ್ಕೊಬೋದು ಅಂತ ಹೇಳಿದ್ರಿ. ರೀಸೆಂಟಾಗಿ ಇನ್ನೊಂದು ಬೆಳವಣಿಗೆ ಆಗಿದೆ. ಏನಂತಂದರೆ ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ಅಲ್ಲಿ ಆ VC ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಕೆಲವು ಅಂದರೆ ಖಾಸಗಿ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಇಲ್ಲಿವರೆಗೆ ಗೌರ್ಮೆಂಟ್ನ ವೈದ್ಯರೇ ಅಲ್ಲಿ ಆಗ್ತಾಯಿದ್ರು ಅಂತ. ಸೊ ವಾಟ್ ಈಸ್ ಯುವರ್ ಟೇಕ್? ನೋಡಿ, ಇದು ಅಪಾಯಿಂಟ್ಮೆಂಟ್ ಆಫ್ ಎ ವೈಸ್ ಚಾನ್ಸಲರ್ ಇಸ್ ಎ ಪ್ರೊಸೆಸ್. ಇಟ್ ಈಸ್ ನಾಟ್ ದ ಡಿಸಿಷನ್ ಆಫ್ ದ ಗೌರ್ಮೆಂಟ್. ಈಗ ಅಪಾಯಿಂಟಿಂಗ್ ಅಥಾರಿಟಿ ಇಸ್ ದ ಗವರ್ನರ್. ಫಾರ್ ಎನಿ ವೈಸ್ ಚಾನ್ಸಲರ್ ದ ಅಪಾಯಿಂಟಿಂಗ್ ಅಥಾರಿಟಿ ಇಸ್ ದ ಗವರ್ನರ್. ಆಮೇಲೆ ಅವರು ಡೈರೆಕ್ಟ್ಲಿ ನೋಟ್ ಅಪಾಯಿಂಟ್, ಬಟ್ ದೇರ್ ಇಸ್ ಎ ಪ್ರೊಸೆಸ್ ಆ್ಯಸ್ ವೆಲ್. ಏನಂದರೆ ಒಂದು ಸರ್ಚ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಸರ್ಚ್ ಕಮಿಟಿ, 1 nominee is from the government, 1 nominee is from the university, 1 nominee is from the governor. ಈ 3 ಜನ ಸೇರಿ ದೇ ವಿಲ್ ಕಾಲ್ ಫಾರ್ ಅಪ್ಲಿಕೇಶನ್ಸ್. ನಮ್ಮ ಹತ್ರನೂ ಕಾಲ್ ಫಾರ್ ಮಾಡಿದ್ರು. ಅದೇ ನಾನು ಏನಕ್ಕೆ ಹೇಳ್ತೀನಿ ಅಂದರೆ ಯು ಹಿಯರ್ ಔಟ್ ಅಂದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರೋಲ್ ಆಫ್ ದ ಗೌರ್ಮೆಂಟ್. ಈಗ ಈ 3 ಜನ ಸೆಲೆಕ್ಷನ್ ಕಮಿಟಿ ಅವರು ಸೇರಿಬಿಟ್ಟು ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಅಪ್ಲಿಕೇಶನ್ ಬಂದಿರೋದ್ರಲ್ಲಿ ದೇ ವಿಲ್ ಶಾರ್ಟ್ ಲಿಸ್ಟ್ 3 people ಆ್ಯಂಡ್ ಸೆಂಡ್ ಇಟ್ ಟು ದ ಗವರ್ನರ್ ಆ್ಯಂಡ್ ಇಟ್ಸ್ ದ ಗವರ್ನರ್ ಹೂ ಸೆಲೆಕ್ಟ್ಸ್. ಇವರು ಶಾರ್ಟ್ ಲಿಸ್ಟ್ ಮಾಡಿದಾಗ 30 ಜನ ಅಪ್ಲೈ ಮಾಡಿದರು. 30 ಜನ ಅಪ್ಲೈ ಮಾಡಿದ್ರಲ್ಲಿ 3 ಜನ ಇವರು ಶಾರ್ಟ್ ಲಿಸ್ಟ್ ಮಾಡಿದರು. 2 ಗೌರ್ಮೆಂಟ್ ನಾಮಿನಿ ಇದ್ದರು. ಅದೇ 2 ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರು, 1 ಪ್ರೈವೇಟ್. ಯಾಕಂದರೆ ಬಾರ್ ಇಲ್ಲ ಆ್ಯಕ್ಟಲ್ಲಿ, ದರ್ ಇಸ್ ನೋ ಬಾರ್. ಸೊ ಹಿಂದೆನೂ ಕೂಡ ಅನೇಕ ಜನ ಸೆಲೆಕ್ಷನ್ ಲಿಸ್ಟಲ್ಲಿ ಪ್ರೈವೇಟ್ದವ್ರು ಬಂದಿದ್ರು. ಆದರೆ ಹಿಂದೆಲ್ಲ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿರಲಿಲ್ಲ. ಬಟ್ ಸೆಲೆಕ್ಷನ್ ಕಮಿಟಿಯಲ್ಲಿ ಅಂದರೆ ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇದೆ. ಇದೊಂದು ಪ್ರೆಸಿಡೆಂಟ್ ಸೆಟ್ ಆಗಿಬಿಡುತ್ತಲ್ವಾ ಅಂತ ನಾನು ಇಲ್ಲ. ದ್ಯಾಟ್ ಈಸ್ ಯು ಸಿ ಐ ಕಾಂಟ್ ಆನ್ಸರ್ ದಟ್ ಕ್ವಶನ್ ಬಿಕಾಸ್ ಐ ಆಮ್ ನಾಟ್ ದ ಪಾರ್ಟಿ ಟು ದ ಸೆಲೆಕ್ಷನ್. ಗೌರ್ಮೆಂಟ್ ಹ್ಯಾಸ್ ಲಿಮಿಟೆಡ್ ರೋಲ್. ಏನಂದ್ರೆ ಓನ್ಲಿ 1 ಸೆಲೆಕ್ಷನ್ ಕಮಿಟಿ ಮೆಂಬರ್. ಹೌದು, ಆದ್ರೆ ಏನು ಗೊತ್ತಾ, ನಿಮ್ಮ ಮೇಲೆ ಜನಕ್ಕೆ ಅಂತದೊಂದು ವಿಶ್ವಾಸ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಲ್ಲ, ಇಟ್ ಈಸ್ ನಾಟ್ ಎಂಟೈರ್ಲಿ ಇನ್ ಮೈ ಹ್ಯಾಂಡ್ ಇನ್ ದಿಸ್. ಯಾಕಂದ್ರೆ ನಮ್ಮ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಮಾಡೋದಿದ್ರೆ ದಟ್ ವಾಸ್ ಅ ಡಿಫರೆಂಟ್ ಕ್ವಶನ್. ಬಟ್ ಐ ಹ್ಯಾವ್ ನೋ ರೋಲ್ ಟು ಪ್ಲೇ ಇನ್ ದಿಸ್. You see, government appoints 1 nominee of the 3 nominee in selection list, panel of selectors. ಅದರಲ್ಲಿ ಒಬ್ಬರು ಯೂನಿವರ್ಸಿಟಿ ನಾಮಿನಿ, ಒಬ್ಬರು ಗವರ್ನರ್ ನಾಮಿನಿ, ಅವರೆಲ್ಲ ಸೇರಿ ದೇ ಹ್ಯಾವ್ ಸೆಲೆಕ್ಟೆಡ್ 3 people. ಅಲ್ಲಿಂದ ಸೆಲೆಕ್ಷನ್ ಕಮಿಟಿ ನಮ್ಮ ರೋಲ್ ಓನ್ಲಿ ಫಾರ್ವರ್ಡಿಂಗ್ ಟು ದ ಗವರ್ನರ್. ನಾವು ರೆಕಮೆಂಡು ಮಾಡೋಂಗಿಲ್ಲ ಆ್ಯಕ್ಟಲ್ಲಿ, ಇವ್ರಿಗೆ ಮಾಡಿ ಅಂತ ರೆಕಮೆಂಡು ಮಾಡೋಂಗಿಲ್ಲ. ವಿ ಫಾರ್ವರ್ಡ್ ಆ್ಯಂಡ್ ಗವರ್ನರ್ ಡಿಸೈಡ್ಸ್. ಸೊ ದ ರೋಲ್ ಆಫ್ ದ ಗವರ್ಮೆಂಟ್ ಈಸ್ ನಿಲ್ ಇನ್ ದಿಸ್. ಸೊ ದ್ಯಾಟ್ ಈಸ್ ದ ಸಿಚುವೇಶನ್. ಓಕೆ, ಈಗ ನಾನು ನಿಮ್ಮ ಇನ್ನೊಂದು ಡಿಪಾರ್ಟ್ಮೆಂಟ್ ಕೌಶಲ್ಯಾಭಿವೃದ್ಧಿ ಇಲಾಖೆಗೆ ಹೋಗ್ತೀನಿ. ಅಲ್ಲಿ ಮುಖ್ಯವಾಗಿ ಯುವನಿಧಿ ಬಗ್ಗೆ ಚರ್ಚೆ ಆಗ್ತದೆ. ಯಾಕಂದರೆ ಮತ್ತೆ ನಿಮ್ಮ ಗೌರ್ಮೆಂಟಿಂದ ಅದೊಂದು ಒನ್ ಆಫ್ ದ ಗ್ಯಾರಂಟೀಸ್. ಅದು ಎಷ್ಟು ಮಟ್ಟಿಗೆ ನೋಡಿ, ನಮ್ಮ ಹತ್ರ ಈಗ ಇಟ್ ಈಸ್ ಎ ಟೇಕನ್ ಆಫ್ ವೆಲ್. ಇನಿಷಿಯಲಿ ಸ್ವಲ್ಪ ನಮಗೆ ರಿಜಿಸ್ಟ್ರೇಷನ್ ಕಮ್ಮಿ ಇತ್ತು. ಈಗ 2,80,000 ಮಕ್ಕಳು ಅಂದರೆ ಗ್ರ್ಯಾಜುಯೇಟ್ಸ್ ಹ್ಯಾವ್ ಎನ್ರೋಲ್ಡ್. ಅದರಲ್ಲಿ 1,76,000ಗೆ ವಿ ಆರ್ ಗಿವಿಂಗ್ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್. ತಿಂಗಳಿಗೆ ಅವರಿಗೆ 3,000 ರೂಪಾಯಿ ಗ್ರ್ಯಾಜುಯೇಟ್ಸಿಗೆ, 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಕೊಡ್ತಾ ಇದ್ದೀವಿ. ಇನ್ನೂ ಬೆಳೆ ಅವರು ನಿಜಕ್ಕೂ ಅರ್ಹ ಫಲಾನುಭವಿಗಳ ಇಲ್ವಾ? 100% ಇದರಲ್ಲಿ ಫ್ರಾಡಿಗೆ ಚಾನ್ಸೇ ಇಲ್ಲ. ಯಾಕಂದರೆ ಎವ್ರಿಥಿಂಗ್ ಇಸ್ ಆನ್ಲೈನ್. ಅವರು ಆನ್ಲೈನ್ ಸೇವಾ ಸಿಂಧು ಪೋರ್ಟಲಲ್ಲಿ ಅವರು ಎನ್ರೋಲ್ ಮಾಡಬೇಕು. ಅವರ ವೆರಿಫಿಕೇಷನ್ ಈಸ್ ಡನ್ ಆನ್ಲೈನ್. ಯಾಕಂದರೆ ಈಗ NAD ಅಲ್ಲಿ ಎಲ್ಲ ಯೂನಿವರ್ಸಿಟೀಸು ದೇ ಡಿಪಾಸಿಟ್ ದೇರ್ ಮಾರ್ಕ್ಸ್ ಕಾರ್ಡ್. ಇಟ್ ಆಟೋಮೆಟಿಕಲಿ ಅಲ್ಲಿಂದ ಅವರು ತಗೊಂಡು ವೆರಿಫೈ ಮಾಡಿ ಓನ್ಲಿ ಅರ್ಹರ್ ಇರೋರಿಗೆ ಮಾತ್ರ ಇಟ್ ವಿಲ್ ಬಿ ಎನ್ರೋಲ್ಡ್. ಸೊ ದೇರ್ ಇಸ್ ನೋ ಸ್ಕೋಪ್ ಆಫ್ ಎನಿ ಫ್ರಾಡ್ ಇನ್ 100% ಅವರೆಲ್ಲ ಅರ್ಹರ್ ಇರೋರೇ ಇದ್ದಾರೆ. ಎಲ್ರಿಗೂ ಯಾಕೆ ಕೊಟ್ಟಿಲ್ಲ ಅಂದರೆ, ಇನ್ನೂ ನಮ್ಮ ಅನೌನ್ಸ್ಮೆಂಟ್ ಏನಿದೆ ಅಂದರೆ, ಅವ್ರ ಡಿಗ್ರಿ ರಿಸಲ್ಟ್ ಡಿಕ್ಲೇರ್ ಆಗಿ 6 ತಿಂಗಳವರೆಗೆ ಅವರಿಗೆ ಯಾವುದೇ ನೌಕರಿ ಸಿಕ್ಕಿಲ್ಲ ಅಂದರೆ
ಅಥವಾ ಹೈಯರ್ ಎಜುಕೇಷನ್ ಹೋಗಿಲ್ಲ ಅಂದರೆ ದೇರ್ ಎಂಟೈಟಲ್ಡ್. ಹಾಗಾಗಿ ಇನ್ನೂ ಅವ್ರು ಕೆಲವು ಜನ ಎಲಿಜಿಬಲ್ ಆಗಿಲ್ಲ. ಕೆಲವು ಜನ ಏನಂದರೆ ವೆರಿಫಿಕೇಷನ್ ಯಾರ್ದು ನ್ಯಾಡಲ್ಲಿ ಇದು ಆಗಿಲ್ಲ, ಅದು ಫಿಸಿಕಲ್ ವೆರಿಫಿಕೇಷನ್ ಆಗುತ್ತೆ. ಸೊ ಹಾಗಾಗಿ ಇಟ್ಸ್ ಸ್ಮಾಲ್ ನಂಬರ್, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಟೇಕನ್ ಆಫ್. ವಿ ಆರ್ ಪೇಯಿಂಗ್ ಅನ್ಎಂಪ್ಲಾಯ್ಮೆಂಟ್ ಅಲೌನ್ಸ್ 1,70,000 ಗ್ರಾಜುಯೇಟ್ಸ್ ಆ್ಯಂಡ್ ಡಿಪ್ಲೊಮಾ ಹೋಲ್ಡರ್ಸ್ ಇನ್ ದ ಎಂಟೈರ್ ಸ್ಟೇಟ್. ಸೊ ದಿಸ್ ಇಸ್ ಟೇಕಿಂಗ್ ಆಫ್ ಆ್ಯಂಡ್ ಇಟ್ಸ್ ಈಗ ನೋಡಿ ಇನ್ನು ಈ ವರ್ಷ ಇನ್ನೂ ಆ್ಯಡ್ ಆಗ್ತಾ ಇದ್ದಾರೆ. ನನ್ನ ಅಂದಾಜಿನ ಮಟ್ಟಿಗೆ ಇನ್ನೊಂದು 1 ವರ್ಷ 2 ವರ್ಷದಲ್ಲಿ ಸುಮಾರು 5-6 ಲಕ್ಷ 8 ಲಕ್ಷ 10 ಲಕ್ಷಕ್ಕೂ ರೀಚ್ ಆಗ್ಬೋದು. ಅಲ್ಲಿ ನೋಡಿ, ಈಗ ಅಂದರೆ ಬೇರೆ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಅದರಲ್ಲಿ ಕೆಲವು ಲೂಪ್ ಹೋಲ್ಸ್ಗಳಿದ್ದಾವೆ. ಅದು ಯಾರಿಗೆ ನಿಜವಾಗಿ ಅರ್ಹರಿರ್ತಾರೆ ಅವ್ರಿಗೆ ಸಿಗ್ತಿಲ್ಲ, ಅರ್ಹರಿಲ್ಲದೆ ಇರೋರು ಪಡ್ಕೊಳ್ತಿದ್ದಾರೆ ಅನ್ನುವಂಥ ಕಂಪ್ಲೇಂಟ್ಸ್ ಎಲ್ಲ ಇದ್ದಾವೆ. ಅದು ನಿಮ್ಮ ಯುವ ನಿಧಿ ಚಾನ್ಸೇ ಇಲ್ಲ ಇಲ್ಲಿ. 100% ಇಟ್ ಈಸ್ ಆನ್ಲೈನ್ ವೆರಿಫೈಡ್. ನಮ್ಮಲ್ಲಿ ಯಾರು ಎನ್ರೋಲ್ ಆಗಿ ಅವ್ರಿಗೆ ನಾವು ದುಡ್ಡು ಹೋಗ್ತಾ ಇದೆ ಅಂದರೆ ಅವ್ರು 100% ಎಲಿಜಿಬಲ್ ಇರ್ತಾರೆ. ಅವರಿಗೆ ದೇರ್ ಇಸ್ ನೋ ಸ್ಕೋಪ್ ಆಫ್ ಎನಿ, ಯಾಕಂದರೆ ಎವ್ರಿಥಿಂಗ್ ಇಸ್ ಆನ್ಲೈನ್ ವೆರಿಫೈಡ್ ಆ್ಯಂಡ್ ಆನ್ಲೈನ್ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಹಣ. ಹಾಗಾಗಿ ಇದರಲ್ಲಿ ಒಂದೇ ಏನಂದರೆ ನಾವು ಏನು ವಿಚಾರ ಮಾಡ್ತಾ ಇದ್ವಿ, ಬರೀ ಅವ್ರಿಗೆ ಆನ್ಲೈನ್ ದುಡ್ಡು ಕೊಟ್ಟರೆ ಸಾಲದು, ಅವ್ರಿಗೆ ಅಡಿಷ್ನಲ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸಿಗೆ ನಾವು ಅವರಿಗೆ ಅಡಿಷ್ನಲ್ ಸ್ಕಿಲ್ ಕೊಡೋಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯುವ ನಿಧಿ ಪ್ಲಸ್ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಫ್ಯೂಚರಲ್ಲಿ ನಾವೇನು ಪ್ಲ್ಯಾನ್ ಮಾಡ್ತೀವಿ, ಒಂದು ಜಾಬ್ ಮೇಳ ಮಾಡ್ತಾ ಇದ್ದೀವಿ ನಾವು. ಈ ಬ್ಯಾಂಗ್ಳೂರಲ್ಲೂ ಕೂಡ ಒಂದು ಉದ್ಯೋಗ ಮೇಳ ಮಾಡಿದ್ವಿ ನಾವು, ಯುವ ಸಮೃದ್ಧಿ ಸಮ್ಮೇಳನ ಅಂಥೇಳಿ. ಅದರಲ್ಲಿ ಸುಮಾರು 45,000 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು. ಅದಕ್ಕೆ 12,000ಕ್ಕಿಂತ ಜಾಸ್ತಿ ಜನರಿಗೆ ಪ್ಲೇಸ್ಮೆಂಟ್ ಆಗಿದೆ. ಓಕೆ. ಇವನ್ ಕಲಬುರಗಿಯಲ್ಲಿ 16ನೇ ತಾರೀಕು ಮಾಡ್ತಾ ಇದ್ದೀವಿ ನಾವು, ಕಲಬುರಗಿಯಲ್ಲಿ ಅದು ಡಿವಿಷನಲ್ ಲೆವೆಲ್. ಅಂದರೆ ಈ ಯುವ ನಿಧಿ ಯಾರ್ಯಾರು ಎನ್ರೋಲ್ ಆಗಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಮ್ಮ SMS ಹೋಗಿದೆ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ. ಆಮೇಲೆ ನಾವು ಇನ್ನು ಮುಂದೆ ಟ್ರೈನಿಂಗ್ ಎಲ್ಲ ನಾವು ಮತ್ತು ನಮ್ಮ IT-BT ಮಿನಿಸ್ಟರ್ ಪ್ರಿಯಾಂಕ್ ಅವರಲ್ಲೂ ಕೂಡ ಕೆಲವು ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಇದೆ, ನಿಪುಣ ಸ್ಕೀಮ್ ಇದೆ. ಹಾಗಾಗಿ ನಮ್ಮ ಹತ್ರ CMKKY ಇದೆ, ಆಮೇಲೆ ಫ್ಯೂಚರ್ ಸ್ಕಿಲ್ ಇದೆ. ಇವೆಲ್ಲ ನಾವೇನು ಮಾಡ್ತಾ ಇದ್ದೀವಿ, ಈ ಯುವ ನಿಧಿ ಎನ್ರೋಲ್ಡ್ ಅಂದರೆ ವಿ ಆರ್ ಕ್ರಿಯೇಟಿಂಗ್ ಎ ಡಾಟಾ. ನಮ್ಮ ರಾಜ್ಯದಲ್ಲಿ ಯಾರು ಅಂದರೆ ನಮ್ಮ ಸರ್ಕಾರ ಬಂದ ಮೇಲಿಂದ ಎಷ್ಟು ಜನ ಎಂಪ್ಲಾಯ್ಮೆಂಟ್ ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ, ಡಿಪ್ಲೊಮಾ ಹೋಲ್ಡರ್ಸ್ ಆಗಿದ್ದಾರೆ, ಅವ್ರಿಗೆ ಯಾರಿಗೆ ನೌಕರಿ ಸಿಕ್ಕಿಲ್ಲ, ವಿ ಹ್ಯಾವ್ ಎ ಡಾಟಾ. ಸೊ ವಿ ಕ್ಯಾನ್ ಪ್ಲ್ಯಾನ್ ಅವ್ರಿಗೆ ಏನು ಅಡಿಷ್ನಲ್ ಸ್ಕಿಲ್ ಕೊಡ್ಬೋದು, ಯಾವ ರೀತಿ ಪ್ಲೇಸ್ಮೆಂಟ್ ಮಾಡಿಸ್ಬೋದು. ಸೊ ಫೋಕಸ್ ಆಫ್ ದ ಗೌರ್ಮೆಂಟ್ ಇಸ್ ಆನ್ ದ್ಯಾಮ್. ಅವ್ರಿಗೆ ಅಡಿಷ್ನಲ್ ಸ್ಕಿಲ್ ಕೊಟ್ಟು ಅವ್ರಿಗೆ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ. ಈಗ ನೀವು ಏನೋ ಹೇಳ್ದಂಗೆ ನಿರುದ್ಯೋಗ ಸಮಸ್ಯೆ ಏನೋ ತುಂಬ ಗಂಭೀರವಾದ ಸಮಸ್ಯೆ, ದೊಡ್ಡ ಸಮಸ್ಯೆ. ಮತ್ತು ಅಟ್ ದ ಸೇಮ್ ಟೈಮ್ ಸ್ಕಿಲ್ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಸೆಕ್ಟರಲ್ಲೂ ಆ ಥರದ್ದು ಸ್ಕಿಲ್ಡ್ ಲೇಬರ್ಸ್ ಇಲ್ಲ, ವರ್ಕರ್ಸ್ ಇಲ್ಲ ಅನ್ನುವಂಥದ್ದು ಇದೆ. ಅದಕ್ಕೆ ನೀವು ಈಗ 1, 2, 3 ಅಂತ ಹೇಳೋದಾದ್ರೆ ಯಾವ ಸೆಕ್ಟರ್ ಮೇಲೆ ಹೆಚ್ಚು ಕೆಲಸ ಮಾಡ್ತೀವಿ ನೋಡಿ. ಈಗ ನಾವು ಬೇಸಿಕಲಿ ನಮ್ಮಲ್ಲಿ ಏನಂತಂದರೆ, ನಾವು ಟೆಕ್ನಿಕಲ್ ಏರಿಯಾದಲ್ಲಿ ಈಗ ITI ಮಾಡಿರೋ ಮಕ್ಕಳು ಇರ್ಬೋದು, ಪಾಲಿಟೆಕ್ನಿಕ್ ಮಾಡಿರ್ಬೋದು, ಇಂಜಿನಿಯರಿಂಗ್ ಮಾಡಿದವರು ಇರ್ಬೋದು, ಅದರ್ ದ್ಯಾನ್ ಲೈಫ್ ಸೈನ್ಸಸ್ ಓದ ಗ್ರ್ಯಾಜುಯೇಟ್ಸು ಇರ್ಬೋದು. ವಿ ಆರ್ ಫೋಕಸಿಂಗ್ ಇನ್ ಎವ್ರಿಬಡಿ. ಈಗ ನಾವೀಗ ಜಾಬ್ ಮೇಳಾಗೆ ಈಗ ನಮ್ಮ ಹತ್ರ ಎನ್ರೋಲ್ ಆಗ್ತಾ ಇದ್ದಾರೆ. ಸೊ ನಾವು ಯಾರಿಗೆ ಅಸೈನ್ ಮಾಡಬೇಕು ಅಂತ ಮ್ಯಾಪಿಂಗ್ ಆಗುತ್ತೆ. ಅವ್ರಿಗೆ ಆಟೋಮೆಟಿಕಲಿ ನಾವು ಈ ಕಂಪನಿದವ್ರು ಬಂದಿದ್ದಾರೆ, ಅವ್ರಿಗೆ ಇಷ್ಟು ರಿಕ್ವೈರ್ಮೆಂಟ್ ಇದೆ, ನಿಮ್ಮ ಎಜುಕೇಷನ್ಗೆ ಅವ್ರ ಜಾಬ್ ರೋಲಿಗೆ ಮ್ಯಾಚ್ ಆಗುತ್ತೆ, ಅಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದೀವಿ. ಈವನ್ ಆಫ್ಟರ್ ದ್ಯಾಟ್ ಇಲ್ಲಿ ಏನು ಅವಶ್ಯಕತೆ ಇದೆ ಅಂದರೆ, ನಾವು ಒಂದು ಸ್ಕಿಲ್ ಕೌನ್ಸಿಲ್ ಅಂತ ಮಾಡಿದಾಗ ನಾವು ಇಂಡಸ್ಟ್ರಿ ಜೊತೆ ಚರ್ಚೆ ಮಾಡಿದ್ವಿ. ಅವರು ಹೇಳೋದೇನೆಂದರೆ, ನಮ್ಮ ಹತ್ರ ಅವಕಾಶಗಳಿವೆ, ಆದರೆ ಸ್ಕಿಲ್ಡ್ ಮ್ಯಾನ್ ಫೋರ್ಸ್ ಇಲ್ಲ ಅಂತ. ಹಾಗಾಗಿ ನಾವು ಏನು ಮಾಡಿದ್ದೀವಿ, ಈ ಇಂಡಸ್ಟ್ರಿಯಲ್ ಲಿಂಕೇಜ್ ಅಂತ ಒಂದು ಸ್ಕೀಮ್ ಮಾಡಿದ್ದೀವಿ. ಏನಂದರೆ, ಇಂಡಸ್ಟ್ರಿ ತಮಗೆ ಯಾರು ಬೇಕು ಅವರನ್ನು ನೀವು ಏನು ಸ್ಕಿಲ್ ಬೇಕು ನಮ್ಮ ಯುವ ನಿಧಿ ಪೋರ್ಟಲಲ್ಲಿ ನೀವು ಪಿಕ್ ಮಾಡಿ ಅವರಿಗೆ ಟ್ರೈನಿಂಗ್ ಕಾಸ್ಟ್ ನಾವು ಕೊಡ್ತೀವಿ, ಟ್ರೈನ್ ಮಾಡಿ ಪ್ಲೇಸ್ ಮಾಡಬೇಕು. ಇನ್ನೊಂದು ಫ್ಯೂಚರ್ ಸ್ಕಿಲ್ಸ್. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾಳಷ್ಟು ನಮ್ಮ ಸ್ಕಿಲ್ ಸೆಟ್ ಚೇಂಜ್ ಆಗೋದಿದೆ. ಫ್ಯೂಚರ್ ಸ್ಕಿಲ್ಸ್ಗೂ ಕೂಡ ನಾವು ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಪರ್ಟಿಕ್ಯುಲರ್ಲಿ ಬಗ್ಗೆ ಏನು ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಸೈಬರ್ ಕ್ರೈಮ್ ಆಗಿರ್ಬೋದು, ಇವೆಲ್ಲ ಬೇರೆ ಬೇರೆ ಇದರಲ್ಲಿ ಎಸ್ಪೆಷಲಿ ಇನ್ IT ಸೆಕ್ಟ್ರಲ್ಲಿ ಭಾಳಷ್ಟು ಇನೋವೇಷನ್ ಬರ್ತಾ ಇದೆ. ಅದಕ್ಕೂ ಕೂಡ ನಾವು ಫ್ಯೂಚರ್ ಸ್ಕಿಲ್ಲಲ್ಲಿ ಪ್ರೊವಿಷನ್ ಮಾಡಿದ್ದೀವಿ ಅವರಿಗೆ. ಆಮೇಲೆ ಅಲ್ಲದೆ ನಾವು ಕಲಿಕೆ ಜೊತೆ ಕೌಶಲ್ಯ ಅಂತ ಫೈನಲ್ ಇಯರ್ ಇದ್ದಾಗ 6th ಸೆಮಿಸ್ಟರ್ ಇದ್ದಾಗ ಅವರಿಗೆ ಮಕ್ಕಳಿಗೆ ಗ್ರ್ಯಾಜುಯೇಟ್ಸಿಗೆ ವಿ ಆರ್ ಗಿವಿಂಗ್ ಸಾಫ್ಟ್ ಸ್ಕಿಲ್ಸ್ ಟು ಮೇಕ್ ದ ಮೋರ್ ಎಂಪ್ಲಾಯಬಲ್ ಇವನ್ ವೈಲ್ ದ ಲರ್ನಿಂಗ್. ಕಳೆದ ವರ್ಷ 30,000 ಮಕ್ಕಳಿಗೆ ನಾವು ಅದನ್ನು ಟ್ರೈನಿಂಗ್ ಕೊಡಿ, ಈ ವರ್ಷವೂ ಕೊಡೋ ಉದ್ದೇಶ ಇದೆ. ಹಾಗಾಗಿ ನಮ್ಮ ಸರ್ಕಾರ ವಿಶೇಷವಾಗಿ ಯುವಕರ ಭವಿಷ್ಯದ ಬಗ್ಗೆ ಮತ್ತು ನಿರುದ್ಯೋಗದ ಬಗ್ಗೆ ನಾವು ಅದನ್ನು ವಿ ಆರ್ ಟೇಕಿಂಗ್ ಇಟ್ ಹೆಡ್ ಆನ್. Okay. Government of India is sidestepping it. They are not ready to agree. There is a issue of unemployment in the country. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಹೇಳಿದ್ರು.
ಅವ್ರೇನು ಮಾಡಿಲ್ಲ, ಆ ನಿಟ್ಟಿನಲ್ಲಿ ಅವ್ರೇನು ಪ್ರಯತ್ನನೂ ಇಲ್ಲ. ನಮ್ಮ ಸರ್ಕಾರ ಈ ಒಂದು ಕರ್ನಾಟಕದಲ್ಲಿ ಇಟ್ ಇಸ್ ದ ಲೀಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಲೀಸ್ಟ್ ಇನ್ ದ ಎಂಟೈರ್ ಕಂಟ್ರಿ, ಬಟ್ ಸ್ಟಿಲ್ ವಿ ಆರ್ ಫೋಕಸಿಂಗ್ ದ್ಯಾಟ್ ದಿಸ್ ಇಸ್ ಅ ಬಿಗ್ ಇಶ್ಯೂ, ವಿ ನೀಡ್ ಟು ಅಡ್ರೆಸ್ ಇಟ್. ಸೊ ನಮ್ಮ ಸರ್ಕಾರ ಈ ರಾಜ್ಯದ ಯುವಕರ ಭವಿಷ್ಯದ ಬಗ್ಗೆ ನಮಗೆ ಕಾಳಜಿ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಈ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನ ಹೆಡ್ ಆನ್ ಫೇಸ್ ಮಾಡೋಕ್ಕೆ ವಿ ಆರ್ ಟ್ರೈಂಗ್ ಟು ಮೇಕ್ ಎನ್ ಎಫರ್ಟ್. ಓಕೆ, ಬಟ್ ಸ್ಟಿಲ್ ಈಗ ನಿರುದ್ಯೋಗದ ಪ್ರಮಾಣ ಮತ್ತು ಉದ್ಯೋಗ ಸೃಷ್ಟಿಯಾಗ್ತಿರುವಂಥ ಪ್ರಮಾಣ ನೋಡಿದ್ರೆ ಸ್ವಲ್ಪ ಹೆಚ್ಚು ವ್ಯತ್ಯಾಸ ಕಾಣಿಸ್ತಿದೆ. ಅದನ್ನ ಹೇಗೆ ನೋಡಿ, ಅದಕ್ಕೇನೂ ಕೂಡ ವಿ ಹ್ಯಾವ್ ಎ ಪ್ಲಾನ್. ಯು ಸಿ, ಅದಕ್ಕೆ ನಾವು ವಾಟ್ ಐ ಹ್ಯಾಡ್ ಥಾಟ್ ಆಫ್ ವಾಸ್, ಈಗ ನಮಗೆ ಇನ್ವೆಸ್ಟ್ಮೆಂಟ್ಸ್ ಬರಬೇಕು, ಇಂಡಸ್ಟ್ರಿ ಜಾಸ್ತಿ ಬಂದರೆ ನಮಗೆ ಉದ್ಯೋಗ ಅವಕಾಶ ಜಾಸ್ತಿ. ಇಸ್ ಒನ್ ವೇ ಆಫ್. ದ ಅದರ್ ವೇ ಆಫ್ ಡೂಯಿಂಗ್ ಇಟ್ ಈಸ್ ನಾವು ದಟ್ಸ್ ವೈ ಯು ಸಿ ನಮ್ಮ ಮಕ್ಕಳಿಗೆ ಇಫ್ ಯು ಗಿವ್ ದಮ್ ಅ ರೈಟ್ ಸೆಟ್ ಆಫ್ ಸ್ಕಿಲ್ಸ್ ಆ್ಯಂಡ್ ಅವರಿಗೆ ಗ್ಲೋಬಲ್ ಸ್ಟ್ಯಾಂಡರ್ಡಲ್ಲಿ ನಾವು ಸ್ಕಿಲ್ ಸೆಟ್ಸ್ ಕೊಟ್ಟರೆ ದೇ ಕ್ಯಾನ್ ಬಿ ಪ್ಲೇಸ್ಡ್ ಎನಿವೇರ್. ಸೊ ಮೈ ಫೋಕಸ್ ಈಸ್ ಆನ್ ಓವರ್ಸೀಸ್ ಪ್ಲೇಸ್ಮೆಂಟ್. ಅಚ್ಚಾ, ಯಾವ ರೀತಿ ಅಂದರೆ ಬೇರೆ ದೇಶದಿಂದ ಜನ ನಮಗೆ ಅಪ್ರೋಚ್ ಆಗ್ತಾ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ಗೆ. ಏನಂದರೆ ವಿ ನೀಡ್, ಫಾರ್ ಎಕ್ಸಾಂಪಲ್ ಸ್ಲೋವಾಕಿಯಾದವ್ರು ಬಂದಿದೆ, ದೇ ಸೆಡ್ ವಿ ವಾಂಟ್ 2000 ಪೀಪಲ್ ITI, ಅಂದರೆ ಅವರಿಗೆ ಸ್ಕಿಲ್ ಸೆಟ್ ಇದೆ ನಮಗೆ ಆಟೋಮೊಬೈಲ್ ಇಂಡಸ್ಟ್ರಿಲಿ. ವಿ ಆರ್ ಆಲ್ರೆಡಿ ಪ್ಲೇಸ್ ಆನ್ 200 ಪೀಪಲ್. ಅವ್ರಿಗೆ ನಾವು ಕರೆಸ್ಬಿಟ್ಟು ಇಲ್ಲಿ ನಮ್ಮ ಮಕ್ಕಳಿಗೆ ಯಾರ್ಯಾರು ಕಾಲ್ ಫಾರ್ ಮಾಡಿದಾಗ ಬರ್ತಾರೆ ಅವರಿಗೆ ಟ್ರೈನಿಂಗ್ ಇಲ್ಲಿ ಟೊಯೋಟೋ ಇದರಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ ಈಗ ಆ್ಯಕ್ಚುಲಿ ಇಟ್ ಈಸ್ ಗೋಯಿಂಗ್ ಆನ್ ನೌ. ಲಾಸ್ಟ್ 100 ಪೀಪಲ್ ದೇ ಹ್ಯಾಡ್ ಎಂಪ್ಲಾಯ್ಡ್, ದಿಸ್ ಅಗೇನ್ 150 ಪೀಪಲ್ ದೇ ಆರ್ ಡೂಯಿಂಗ್ ಓವರ್ ಅ ಫೇಸ್ಡ್ ಮ್ಯಾನರ್. ಹಾಗೆ ಬೇರೆ ಕಂಟ್ರಿಯವರು ಬರ್ತಾ ಇದ್ದಾರೆ ನಮಗೆ. ಸೊ ದ ಫೋಕಸ್ ಆಫ್ ಮೈ ಡಿಪಾರ್ಟ್ಮೆಂಟ್ ಈಸ್ ಆಲ್ಸೋ ಟು ಮೇಕ್ ಪೀಪಲ್ ರೆಡಿ ಫಾರ್ ಓವರ್ಸೀಸ್ ಪ್ಲೇಸ್ಮೆಂಟ್. ಇಲ್ಲಿ ನಮ್ಮ ದೇಶದಲ್ಲಿ ಇಲ್ಲ, ಬೇರೆ ದೇಶದಲ್ಲೂ ಕೊಡ್ಸೋಕ್ಕೆ ವಿ ಆರ್ ಟ್ರೈಂಗ್ ಟು ಡೂ ದ್ಯಾಟ್ ಒನ್. ಆ್ಯಂಡ್ ಆಲ್ಸೋ ಸ್ಟೂಡೆಂಟ್ಸ್ ಓವರ್ಸೀಸ್ ಸ್ಟಡೀಸ್ಗೆ ಹೋಗ್ತಾರಲ್ಲ ಅವ್ರಿಗೆ ಪ್ರಾಪರಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರೆ IMCK ಇಂದ ನಾವು ವಿ ವಿಲ್ ಗೈಡ್ ದೆಮ್ ಬೈ ಹ್ಯಾವಿಂಗ್ ಎ ಟೈಪ್ ವಿತ್ ವೇರಿಯಸ್ ಪ್ರೆಸ್ಟೀಜಿಯಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಸೊ ದಟ್ ದೇ ಆರ್ ನಾಟ್ ಗೆಟಿಂಗ್ ಡ್ಯೂಪ್ಡ್. ಏನಾಗುತ್ತೆ, ಪ್ರೈವೇಟ್ ವೆಂಡರ್ಸಿಗೆ ಹೋದರೆ ದೇ ಮೈಟ್ ಗೆಟ್ ಡ್ಯೂಪ್ಡ್. ಸೊ ಗೌರ್ಮೆಂಟ್ ಪ್ಲ್ಯಾಟ್ಫಾರ್ಮಿಂದನೇ ವಿಲ್ ಕನೆಕ್ಟ್ ಸ್ಟಡಿ ಅಬ್ರಾಡ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮಕ್ಕಳು ಡೈರೆಕ್ಟಾಗಿ ಹೋಗ್ತಾ ಇದ್ದಾರೆ. ಥ್ರೂ ಗೌರ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಹೋದರೆ ದೆ ವಿಲ್ ಬಿ ಸೆಕ್ಯೂರಿಟಿ ಅನ್ನೋದು. ಇಟ್ ಈಸ್ ಒನ್ ಆಫ್ ಅವರ್ ಪ್ರಾಬ್ಲಮ್. ಇದಕ್ಕೆ ಸಾಲ್ವ್ ಮಾಡೋದಕ್ಕೆ ದಿಸ್ ಇಸ್ ಒನ್ ಥಿಂಗ್ ವಿ ಹ್ಯಾವ್ ಥಾಟ್ ಆಫ್. ಓಕೆ, ಈಗ ನಾನು ಸ್ವಲ್ಪ ಪಾಲಿಟಿಕ್ಸ್ ಕಡೆಗೆ ಶಿಫ್ಟ್ ಆಗ್ತೀನಿ. ಈಗ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಒಂದು 2-3 ಪ್ರಮುಖ ವಿಷಯಗಳು ಚರ್ಚೆ ಆಗ್ತಿದ್ದಾವೆ. ನಂಬರ್ 1 ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ, ನಂಬರ್ 2 KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ, ನಂಬರ್ 3 ಸುಮ್ಮನೆ ಕ್ಯಾಬಿನೆಟ್ ರಿಶಫಲ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಮೊದಲನೇದಾಗಿ ಮುಖ್ಯಮಂತ್ರಿ ಬದಲಾಗೋದ್ರ ಬಗ್ಗೆ ನಿಮ್ಮ ನೋಡಿ, ಈಗ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ಇದೇನೋ ಇಟ್ ಈಸ್ ಅ ಕ್ರಿಯೇಷನ್ ಆಫ್ ಮೀಡಿಯಾ ಅಂತ ನನ್ನ ಭಾವನೆ. ಯಾಕಂದರೆ ಈಗ ಯಾವುದು ನೀವು ಹೇಳ್ತಿರಲ್ಲ, ಅವರು ಹೀಗೆ ಹೇಳಿದ್ರು ಇಲ್ಲಿ. ಟೆಲ್ ಮಿ ಒನ್ ಇನ್ಸ್ಟೆನ್ಸ್ ವೇರ್ ಎನಿ ಮಿನಿಸ್ಟರ್ ಆರ್ MLA ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರಾ ಈ ರೀತಿ ಆಗುತ್ತೆ ಅಂತ? ನೋ. ಏನಂದರೆ ಮೀಡಿಯಾ ಪೀಪಲ್ ಸ್ಟಾರ್ಟೆಡ್ ಆಸ್ಕಿಂಗ್, ಇವ್ರು ಹಿಂಗಿದ್ರೆ ನಿಮ್ದೇನು ಅಭಿಪ್ರಾಯ ಇದೆ ಅಂತ. ದೇ ಆರ್ ಪುಟ್ಟಿಂಗ್ ವರ್ಡ್ಸ್ ಇನ್ ದೇರ್ ಮೌತ್. ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿಥಿಂಗ್ ಲೈಕ್ ದ್ಯಾಟ್. ಯು ಸಿ, ಮುಖ್ಯಮಂತ್ರಿಯನ್ನು ಮಾಡೋದು, ಆಯ್ಕೆ ಮಾಡೋದು ಅಥವಾ ಯಾರನ್ನು ಮಂತ್ರಿ ಮಾಡೋದು, ಇಟ್ ಈಸ್ ಎ ಪ್ರೊಸೆಸ್. ಇಟ್ ಈಸ್ ನಾಟ್ ಎನಿ ಇಂಡಿವಿಜುವಲ್ ಚಾಯ್ಸ್. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಶಾಸಕ ಅಭಿಪ್ರಾಯನೂ ಇರುತ್ತೆ, ಹೈಕಮಾಂಡನ್ನು ಕೂಡ ಅದರಲ್ಲಿ ಭಾಗವಹಿಸುತ್ತೆ. ಹಾಗಾಗಿ ದೀಸ್ ಆರ್ ಔಟ್ ಆಫ್ ಮೈ ಪರ್ವ್ಯೂ ಆಫ್ ಮೈ ಸ್ಕೋಪ್ ಆಫ್ ವರ್ಕ್. ಸೊ ಐ ಕ್ಯಾನ್ ಕಮೆಂಟ್ ಆನ್ ದ್ಯಾಟ್. ಇದು ಹೈಕಮಾಂಡ್ ತೀರ್ಮಾನ ಮಾಡೋದು, ಅದ್ರ ಬಗ್ಗೆ ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ಆನ್ ದ್ಯಾಟ್. ಅಲ್ಲಲ್ಲ, ನೀವು ಬರೇ ಏನು ಮಿನಿಸ್ಟರ್ ಅಷ್ಟೇ ಅಲ್ಲ, ಇವರ ಪೊಲಿಟಿಷಿಯನ್ ಆಲ್ಸೋ. Yeah, you see, I am a politician for public service, and you see, I am in this position. I was MLA before becoming a minister. So my scope of work to work for the development of my constituency and contribute appropriately in lawmaking and creating a good environment in the assembly. Okay, that was my scope of work then. Now my scope is to take care of my department and do a progress where it's public interest. ಒಬ್ಬ ರಾಜಕಾರಣಿಯಾಗಿ ಮುಂದೆ ಏನಾಗಬೇಕು ಅಂತ ಅನ್ಕೊಂಡು ನೋಡಿ, ನಾವು ರಾಜಕಾರಣದಲ್ಲಿರೋದು ಪಬ್ಲಿಕ್ ಸರ್ವಿಸ್ಗೋಸ್ಕರ. ಸರಿ, ಗೊತ್ತಾಯ್ತು. I don't have any personal ambitions. I'm making it very clear. I'm not an ambitious man. Ambitious ಇರಬೇಕು. No, I'm not, because this is my nature. I'm not ambitious. I'm not media savvy. I don't create headlines because that's not my nature. I did not. ನನಗೆ ಕಾಂಟ್ರೋವರ್ಷಿಯಲ್ ಬೇಕಿಲ್ಲ. I need content. Yeah, you see, that's why you see whatever role we are playing today, because it's because of we are elected and party and our leaders think that I can handle this. They have given me a responsibility. So my future should be decided by the people and my party. I am nobody to decide what I should be, and I have no aspirations. I don't want to become anything.
whatever job is assigned to me by the people and my party, I'll do that. That's all. ಅದು ನಿಸ್ವಾರ್ಥವಾಗಿ ಮಾಡೋದು ನನ್ನೊಂದು ಭಾವನೆ ಇದೆ, ನನ್ನೊಂದು ನೇಚರ್ ಇದೆ. ದಟ್ಸ್ ವಾಟ್ ಐ ಡೂ. ಐ ಆಮ್ ನಾಟ್ ಅಸ್ಪೈರಿಂಗ್ ಫಾರ್ ಎನಿಥಿಂಗ್. ಐ ಡೋಂಟ್ ಅಸ್ಪೈರ್ ಆಲ್ಸೋ. ಈಗ ನಾನು KPCC ಅಧ್ಯಕ್ಷರ ಬಗ್ಗೆ ಏನು ಕೇಳ್ಬೇಕು ನಿಮ್ಮ ಹತ್ರ? ಐ ಆಮ್ ನಾಟ್ ಅನ್ ಆಸ್ಪಿರೆಂಟ್ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಐ ಡೋಂಟ್ ಅಸ್ಪೈರ್ ಫಾರ್ ಎನಿ ಪೊಸಿಷನ್ಸ್. It's my leaders and my party decide what I should be, and wherever they decide, I go and work there. ಈಗ ಯಾಕೆ ನಾನು ಕೇಳಿದೆ ಅಂದರೆ, ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಮಾಪ್ತರು. ನನಗೆ ಇನ್ನೊಬ್ಬ ಸೀನಿಯರ್ ಪೊಲಿಟಿಷಿಯನ್ ಹೇಳಿದ್ದೇನಂತ ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಪ್ರಿಯಾಂಕ್ ಖರ್ಗೆಗಿಂತ ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಮೇಲೆ ನಂಬಿಕೆ ಜಾಸ್ತಿ, ಪ್ರೀತಿ ಜಾಸ್ತಿ ಅಂತಲೇ ಹೇಳಿದರು. ಮಲ್ಲಿಕಾರ್ಜುನ್ ಖರ್ಗೆ ಎಲ್ರಿಗೂ ನಂಬ್ತಾರೆ. ಈಸ್ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್, ಈಸ್ ಬಿಕಮ್ AICC ಪ್ರೆಸಿಡೆಂಟ್. ಯು ಸಿ ಅವರು ಅಲ್ಲ ಇರಿ. ಸೊ ಹಂಗಾಗಿ ಈಗ ಅವ್ರು AICC ಅಧ್ಯಕ್ಷರು, ಅವರ ಏನೋ ಪ್ರೀತಿ ವಿಶ್ವಾಸ ಇದೆಲ್ಲ ಇರೋದ್ರಿಂದ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಬೇರೆ ಏನೋ ಅದು ಲಿಂಗಾಯತರ ಕೋಟ ಅಂತಲೇ ಅಂದ್ಕೊಳ್ಳಿ, ಉತ್ತರ ಕರ್ನಾಟಕದ ಕೋಟ ಅಂತ ಅಂದ್ಕೊಳ್ಳಿ, ಅಥವಾ ಯಂಗ್ ಅನ್ನೋ ಕೋಟ ಅಂತ ಅಂದ್ಕೊಳ್ಳಿ. ಹಂಗಾಗಿ ನಿಮ್ಗೆ ಏನೋ DCM ಅಂತನೋ. ಐ ಆಮ್ ನಾಟ್ ಆಸ್ಪಿರೆಂಟ್. ವಾಟ್ ಇಸ್ ಯು ಸಿ, ದೀಸ್ ಆರ್ ಆಲ್ ಬಂದ್ಬಿಟ್ರೆ I am not. You see, we don't aspire. Why should we need it? It is not required. There are many senior people. Let them give it to me. I am not aspiring for any DCM or anything. It's not required for me. There are many people who are senior to me who are like ಅವ್ರಿಗೆ ಅದು ನೋಡಿ ನಿಮ್ಮಂತರ ಬೇಕು ಅಂತ ನಿಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ಇಲ್ಲ. I see, I am not an aspirant. I don't think that situation will arise because there are so many ಬೇರೆ ಸೀನಿಯರ್ಸ್ ಇರ್ತಾರೆ, ಯಾರು ಆಸ್ಪೈರ್ ಮಾಡಿರ್ತಾರೆ, ಅವ್ರಿಗೆ ಪಾರ್ಟಿ ಕ್ಯಾನ್ ಅಕಾಮಡೇಟ್. ಐ ಆಮ್ ನಾಟ್ ಅನ್ ಆಸ್ಪಿರೆಂಟ್ ಫಾರ್ ದ್ಯಾಟ್. ಈಗ ಓಕೆ, ಗೌರ್ಮೆಂಟ್ ವಿಷಯದಲ್ಲಿ DCM ಆಗೋ ವಿಷಯದಲ್ಲಿ ನೀವು ಹಂಗೆ, ಪಾರ್ಟಿ ವಿಷಯಕ್ಕೆ ಬಂದರೆ ಅಲ್ಲಿ ಓಕೆ ಏನೋ ಬೇಡ. ಈಗ ನಾವು ಫಾರ್ ಎಕ್ಸಾಂಪಲ್ ಇವ್ರನ್ನ DK ಶಿವಕುಮಾರ್ನ ಚೇಂಜ್ ಮಾಡಿದ್ರೆ, KPCC ಅಧ್ಯಕ್ಷನ ಚೇಂಜ್ ಮಾಡಬೇಕು ಅಂದರೆ ಆಗ ಏನಾದರೂ ನಿಮಗೆ ಇಲ್ಲ. ನೋಡಿ, ಯು ಸಿ, ಪಾರ್ಟಿ ಯಾರನ್ನು ಅಧ್ಯಕ್ಷ ಮಾಡಬೇಕು ಅನ್ನೋದು ಇಟ್ ಈಸ್ ಎ ಪ್ರೊಸೆಸ್ ಅಗೇನ್. ಯು ಸಿ, ದೇ ವಿಲ್ ಕನ್ಸಲ್ಟ್ ಆಲ್ ದ ಲೀಡರ್ಸ್ ಫ್ರಮ್ ದ ಸ್ಟೇಟ್, ಆ್ಯಂಡ್ ಆಮೇಲೆ ನಮ್ಮ AICC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇರ್ತಾರೆ. ಹಿ ವಿಲ್ ಆಲ್ಸೋ ಹ್ಯಾವ್ ಎ ಡಿಸ್ಕಷನ್ ವಿತ್ ದ ವೇರಿಯಸ್ ಪೀಪಲ್ ಆ್ಯಂಡ್ ದೇ ವಿಲ್ ಥಿಂಕ್ ಲಾಟ್ ಆಫ್ ಥಿಂಗ್ಸ್. ಲಾಟ್ ಆಫ್ ಪ್ಯಾರಾಮೀಟರ್ಸ್ ಕಮ್ ಇನ್ ದ್ಯಾಟ್, ಆ್ಯಂಡ್ ಅಲ್ಟಿಮೇಟ್ಲಿ ಪಾರ್ಟಿ ಲಾಟ್ ಆಫ್ ಪ್ಯಾರಾಮೀಟರ್ಸ್ ಅಲ್ಲಿ ನೀವು ತುಂಬ ಫಿಕ್ಸ್ ಆಗ್ತಿದ್ರಿ ಅಂತ ನೋಡಿ. ನಾನು ಹೇಳ್ತೀನಿ, ನೀವು ಹೆಂಗಿದ್ದೀರಿ? Why do you think I am so young? Not so young. I am already 58 now. In politics 58 ಹಿಂಗೆ ಅಂತ ಮತ್ತೆ ಕಾಂಪ್ಲಿಮೆಂಟ್ ಅನ್ಕೊಳ್ಳಿ ಅದಕ್ಕೆ. That's why ಈಗ ನೋಡಿ, ಈಗ ಪಾರ್ಟಿ ವಿಲ್ ಡಿಸೈಡ್ who should lead the party, and it is not anybody's choice or aspirations. That's what I always feel. People might think that just they are aspiring, they have become. It is not like that. It is a post which is chosen by the party, not by we now ಮನ್ಸ್ ಮಾಡಿ ಆಗೋದಲ್ಲ ಅದು. ಸೊ ಪಾರ್ಟಿ ವಿಲ್ ಡಿಸೈಡ್, ಲೆಟ್ ಪಾರ್ಟಿ ಡಿಸೈಡ್ ವಾಟ್ ಎವರ್ ದೇ ವಾಂಟ್, ಬಟ್ ಐ ಆಮ್ ನಾಟ್ ಅನ್ ಆಸ್ಪಿರೆಂಟ್. ದಟ್ಸ್ ವಾಟ್ ಐ ಆಮ್ ಮೇಡ್ ಇಟ್ ವೆರಿ ಕ್ಲಿಯರ್. ಅಲ್ಲ, ನನಗೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲ ನೀನು DCM ಆಗ್ಬೇಕಪ್ಪ, ಇಲ್ಲ ನನಗದು ಅವಶ್ಯಕತೆ ಇಲ್ಲ. ಈಗ what I feel is not ಮಂತ್ರಿಯಾಗಿ ನೀವು ಖುಷಿಯಾಗಿ, I am happy with this. ಈಗ there are many people who are senior to me who are more deserving. Let be accommodated. Why I am not in a hurry. We'll wait for our time. ಓಕೆ, ನೀವು ಒಬ್ಬ ಡಾಕ್ಟರ್ ಆಗಿ ಈ ಸಂಪುಟ ಸರ್ಜರಿ ಬಗ್ಗೆ ಏನು ಹೇಳ್ತೀರಿ? I don't know. See, this is always the prerogative of the chief minister. ಈಗ ನಮ್ಮ ಪಾರ್ಲಿಮೆಂಟರಿ ಡೆಮೋಕ್ರಸಿ ಸಿಸ್ಟಮಲ್ಲಿ there is a set precedence. ಏನಂದರೆ whenever a chief minister is elected, when whom sir becomes the chief minister, it is his prerogative. No, but it's a prerogative to choose his cabinet, but that is a prerogative. But still what they do is they consult the high command, they consult all the leaders, and then they come to some conclusion. So I think it is for the chief minister and high command to decide. I have no say. What comment can I say? You see, it's for them to decide, isn't it? ನೋಡಿ, ನನಗೆ ನೀವು ಹಿಂಗೆ ಭಾಳ ಸ್ಪೋರ್ಟಿವ್ ಆಗಿ ಮಾತಾಡ್ತಿರೋದ್ರಿಂದ ಖುಷಿ ಆಗ್ತಿದೆ. ಅದಕ್ಕೆ ನಾನು ಈ ಕ್ವಶನ್ ಕೇಳ್ತೀನಿ. ಈಗ ಇತ್ತೀಚೆಗೆ ಈ ಹನಿ ಟ್ರ್ಯಾಪ್ ಇದೆಲ್ಲ ಆಗ್ತಿತ್ತು. ಸೊ ನಿಮ್ಗೆ ಏನು ಅನಿಸ್ತಿದೆ ಈ ಪಾಲಿಟಿಕ್ಸ್ ಬಗ್ಗೆ? ನೋಡಿ, ದಿಸ್ ಈಸ್ ಅನ್ನೆಸೆಸರಿ ಡಿಸ್ಕಷನ್. ಇದು ಈ ರೀತಿ ಪಾಲಿಟಿಕ್ಸ್ ಗೋಯಿಂಗ್ ಟು ದಿಸ್ ಸ್ಲೋ ಈಸ್ ವೆರಿ ನ್ಯೂ ಟು ಕರ್ನಾಟಕ. ನಾಟ್ ಓನ್ಲಿ ಟು ಅಸ್, ಇಟ್ಸ್ ನ್ಯೂ ಟು ಕರ್ನಾಟಕ. ಈ ರೀತಿ ರಾಜಕಾರಣ ಕರ್ನಾಟಕದಲ್ಲಿ ಆಗಿರಲಿಲ್ಲ. ಭಾಳ ವರ್ಷ ನಮ್ಮ ಕರ್ನಾಟಕದ ರಾಜಕಾರಣಿಗಳ ಬಗ್ಗೆ ದೇಶದಲ್ಲಿ ಗೌರವ ಇದೆ. ನಿಜಲಿಂಗಪ್ಪ ಅವರಂಥವ್ರಾಗಿರ್ಬೋದು, ವೀರೇಂದ್ರ ಪಾಟೀಲ್ ಅಂಥವ್ರಾಗಿರ್ಬೋದು, ದೇವರಾಜ ಅರಸು ಅವರಂಥವ್ರಾಗಿರ್ಬೋದು. ದೇ ಆರ್ ಸೆಟ್ ಸಮ್ ಸ್ಟ್ಯಾಂಡರ್ಡ್ಸ್. ಏನು ಈ ರೀತಿ, ಬಟ್ ಇಟ್ ಹ್ಯಾಸ್ ಟು ಲೋ. ಈ ರೀತಿ ರಾಜಕಾರಣ ಅಂತೂ ಕಾಂಗ್ರೆಸ್ಸಲ್ಲಂತೂ ಆಗಿಲ್ಲ,
ಬಟ್ ಇದು ಕಳೆದ ಒಂದು 8-10 ವರ್ಷದಲ್ಲಿ ಇದು ನಡೀತಾ ಇದೆ. ಇದರಲ್ಲಿ ಏನಾಗಿದೆ, ರಾಜಕಾರಣ ಭಾಳ ವೆರಿ ಓವರ್ ಅಂಬಿಷಿಯಸ್ ಜನರ ಕೈಯಲ್ಲಿ ಹೋದಾಗ ದೇ ವಾಂಟ್ ಟು ಗೆಟ್ ದಿಸ್ ಪೋಸ್ಟ್ ಬೈ ಹುಕ್ ಆರ್ ಕ್ರೂಕ್. ಬಂದ್ರಿ ನೋಡಿ, ಓವರ್ ಅಂಬಿಷಿಯಸ್ ಇದ್ದು ಅಂಥವ್ರು ಪವರ್ಗೆ ಬಂದರೆ ಹಂಗಾಗುತ್ತೆ. ನಿಮ್ಗೆ ಅಂಬಿಷನ್ ಇಲ್ಲ, ದಟ್ಸ್ ವೈ ಅಂದರೆ ಸರಿಯವರು ಬಂದರೆ ಸರಿ ಮಾಡ್ಬೋದು. ಇಲ್ಲ, ದ್ಯಾಟ್ ಈಸ್ ಸಿ ಇಟ್ಸ್ ಫಾರ್ ದ ಪೀಪಲ್ ಟು ಡಿಸೈಡ್, ಇಸಂಟ್ ಇಟ್? ಯು ಸಿ ಪೀಪಲ್ ಆಲ್ಸೋ ಶುಡ್ ಬಿ ಕೇರ್ಫುಲ್ ಒನ್ ದೇ ಡಿಸೈಡ್. ಅವರು ಎಂಥವ್ರನ್ನ ಅಸೆಂಬ್ಲಿಗೆ ಕಳಿಸ್ಬೇಕು, ಯಾವ ಪಾರ್ಟಿ ಎಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ಪೀಪಲ್ ವಿಲ್ ಆಲ್ಸೋ ಶುಡ್ ಥಿಂಕ್. ಅದಕ್ಕೋಸ್ಕರ ನಿಮ್ಗೆ 4 ಸಲ ಅಸೆಂಬ್ಲಿಗೆ ಕಳಿಸ್ತಾರೆ. ಐ ಹ್ಯಾವ್ ಲಾಸ್ಟ್ ಒನ್ಸ್ ಆಲ್ಸೋ. We have to see the flip side as well. You see, it is a people's wish we should always honor. Last time I lost, but this time they made me win with thumping majority. People have realized that they made a mistake. So it all, overall, and not only people voting somebody for assembly, it's also people's perception as well. You see, Karnataka Rajyadalli public opinion is what drives a democracy. That's what I feel. If there is a public opinion, that will happen in democracy. If there is a strong public opinion in favor of something, that will happen in democracy. So generally ಜಾಗೃತಿನೂ ಭಾಳ ಮುಖ್ಯ ಇದೆ. ಆ್ಯಂಡ್ ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ಡೆಮೋಕ್ರಸಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮ್ಮ ಹತ್ರ ಜನ ಏನು ತಿಳ್ಕೊತಾರೆ, ನಮಗೆ ಆಗಬೇಕಪ್ಪ ಏನಾದರೂ ಆಗಲಿ ಬಿಡಿ ಅಂತಾರೆ. ದ್ಯಾಟ್ ಈಸ್ ರಾಂಗ್. ಯು ಸಿ, ವಾಟ್ ಈಸ್ ರೈಟ್ ಶುಡ್ ಬಿ ಅಸರ್ಟೆಡ್, ವಾಟ್ ಈಸ್ ರಾಂಗ್ ಶುಡ್ ಬಿ ಕಂಡೆಮ್ಡ್. ಇಫ್ ದ್ಯಾಟ್ ಈಸ್ ದ mindset of the people of Karnataka, then things can change. It cannot be changed by only politicians or people in power or an assembly. This thing can be changed by public perception with very clear cut public opinion ಇರಬೇಕಂದ್ರೆ ಇಂಥದ್ದೆಲ್ಲ ಮಾಡೋರನ್ನ ವಿಲ್ ನಾಟ್ ಸೆಂಡ್ ದೆಮ್ ಟು ಅಸೆಂಬ್ಲಿ. ಇಂಥದ್ದೆಲ್ಲ ನಾವು ಟಾಲರೇಟ್ ಮಾಡೋದೇ ಇಲ್ಲ ಅಂತಕ್ಕಂಥದ್ದು ನೋ ನಾನ್ ಸೆನ್ಸ್ ಆಟಿಟ್ಯೂಡ್ ಪಬ್ಲಿಕ್ ದಿದ್ರೆ 100% ಇಟ್ ವಿಲ್ ಆಟೋಮೆಟಿಕಲಿ ಕರೆಕ್ಟ್, ಆ್ಯಂಡ್ ದಟ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ನೌ. ಈಗ ಇಂಥ ವಿಷಯಗಳನ್ನ ನೀವು ನಿಮ್ಮ ಸೀನಿಯರ್ಸ್ ಲೀಡರ್ಸ್ಗಳು ಲೈಕ್ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಅವ್ರ ಜೊತೆಗೆ ಡಿಸ್ಕಸ್ ಮಾಡ್ತೀರಾ? ಅವ್ರ ಹಿಂಗೆ ಇಂಥ ವಿಷಯಗಳು ಚರ್ಚೆ ಮಾಡಲಿಕ್ಕೆ ಈಗ ಚರ್ಚೆ ಮಾಡೋದೇನು ಅವಶ್ಯಕತೆನೇ, ಯಾಕಂದ್ರೆ ಅವ್ರದೇನು ಜನ್ರೇಷನ್ ಆಫ್ ಪೊಲಿಟಿಷಿಯನ್ಸ್ ಇದೆಲ್ಲ, ದೇ ವರ್ ಸೆಟ್ ಅಪಾರ್ಟ್. ದೇ ನೆವರ್ ಅಕ್ಯೂಸ್, ಪರ್ಸ್ನಲ್ ಅಲಿಗೇಷನ್ ಮಾಡೋದಾಗಲಿ, ಪರ್ಸ್ನಲ್ ಮ್ಯಾಟ್ರಸಲ್ಲಿ ಇಂಟರ್ವ್ಯೂನ್ ಮಾಡೋದಾಗಲಿ ಒಂದು ಗೌರವ ಇತ್ತು. ನಾನು ಮೊದಲನೇ ಸರಿ ಅಸೆಂಬ್ಲಿಗೆ ಬಂದಾಗಲೂ ಕೂಡ ಯು ಸಿ ಎನಿ ಪೊಲಿಟಿಷಿಯನ್ ಬೇರೆ ಪೊಲಿಟಿಷಿಯನ್ಸ್ಗೆ ಗೌರವ ಕೊಡ್ತಿದ್ರು, ಅಪೋಸಿಷನ್ ಅವ್ರಿಗೂ ಗೌರವ ಇತ್ತು. ಹಾಗಾಗಿ ಯಾರು ಪರ್ಸ್ನಲ್ ಅಲಿಗೇಷನ್ ಮಾಡೋದಾಗಲಿ, ಪರ್ಸ್ನಲಲ್ಲಿ ವೆಂಜೆನ್ಸ್ ಮಾಡೋದಾಗಲಿ ಇರಲಿಲ್ಲ. ಇದು 10-15 ವರ್ಷದಿಂದ ಇದು ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ದಿಸ್ ಇಸ್ ನಾಟ್ ದಟ್ ಇಸ್ ನಾಟ್ ಗುಡ್ ಫಾರ್ ಡೆಮೋಕ್ರಸಿ ಆ್ಯಂಡ್ ನೈದರ್ ಪಬ್ಲಿಕ್ ಪ್ರೊಪ್ರೈಟಿ. ಇದಕ್ಕೆ ಮದ್ದೇನೆಂದರೆ ಜನರೇ ಇದಕ್ಕೆ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು, ದಟ್ ಇಸ್ ಟ್ರೂ. ಬಟ್ ಇನ್ ದ ಮೀನ್ ಟೈಮ್ ಯು ಸಿ ಮೀಡಿಯಾ ಆಲ್ಸೋ ಹ್ಯಾಸ್ ಎ ರೋಲ್ ಆ್ಯಂಡ್ ಪಬ್ಲಿಕ್ ಒಪಿನಿಯನ್ ಆಲ್ಸೋ ಹ್ಯಾಸ್ ಎ ರೋಲ್. ಇಂಥವ್ರನ್ನ ಅಂಥದ್ದೆಲ್ಲ ನಾವು ಟಾಲರೇಟ್ ಮಾಡೋದಿಲ್ಲ ಅಂತಂದರೆ ಜನ ಆಟೋಮೆಟಿಕಲಿ ಇದು ಸರಿ ಹೋಗ್ತದೆ ಅಂತ ನನ್ನ ಭಾವನೆ. ನೀವು ಮತ್ತು ಪ್ರಿಯಾಂಕ್ ಖರ್ಗೆ ಇಬ್ಬರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಡಿನಲ್ಲಿ ಬೆಳೆದವರು, ಒಂದೇ ಜಿಲ್ಲೆಯವರು, ಏನು ಅಸೆಂಬ್ಲಿಯಲ್ಲಿ ಜೊತೆಗಿದ್ದವರು, ಕ್ಯಾಬಿನೆಟ್ ಜೊತೆಗಿರೋರು. ನೀವು ಅಂದರೆ ಈ ಡಿಪಾರ್ಟ್ಮೆಂಟು, ಕ್ಯಾಬಿನೆಟ್ಟು ಇದೆಲ್ಲ ಬಿಟ್ಟು ಬೇರೆ ಅವಾಗವಾಗ ನಾವು ಸೇರ್ತಿರ್ತೀರಿ. ನ್ಯಾಚುರಲಿ ವಿ ಆರ್ ಫ್ರಮ್ ಸೇಮ್ ಪ್ಲೇಸ್. ನಾವು ಎನಿಥಿಂಗ್ ವಿ ಡೂ ವಿ ಡಿಸ್ಕಸ್ ಆ್ಯಂಡ್ ಡೂ. ಪೊಲಿಟಿಕಲ್ ನಮ್ಮಲ್ಲಿ ಏನೋ ಡೆವಲಪ್ಮೆಂಟ್ ಅಲ್ಲಲ್ಲ, ಇವನ್ ಡೆವಲಪ್ಮೆಂಟು ಆಯ್ತು. ಆಮೇಲೆ ಪರ್ಸ್ನಲಿನೂ ವಿ ಆರ್ ಪರ್ಸ್ನಲ್ ವಿ ಆರ್ ಲೈಕ್ ಫ್ಯಾಮಿಲಿ. ನ್ಯಾಚುರಲಿ ವಿ ಮೀಟ್ ಇನ್ ಆಫ್ ಟೈಮ್ಸ್. ನಾವು ಅವ್ರ ಮನೆಗೆ ಹೋಗ್ತೀವಿ, ಅವ್ರು ನಮ್ಮ ಮನೆಗೆ ಬರ್ತಾರೆ. ದಿಸ್ ಆಲ್ ದೇರ್ ವಿ ಹ್ಯಾವ್ ಪರ್ಸ್ನಲ್ ರೆಪೋ ಆ್ಯಸ್ ವೆಲ್. ವಿತ್ ಆಲ್ ಪೀಪಲ್ ವಿ ಹ್ಯಾವ್ ಪರ್ಸ್ನಲ್ ರೆಪೋ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಇರೋರು ವಿ ಆರ್ ಆಲ್ ಹ್ಯಾವಿಂಗ್ ಪರ್ಸ್ನಲ್ ರೆಪೋ ವಿತ್ ಎವ್ರಿಬಡಿ. ಐ ಹ್ಯಾವ್ ಕಮ್ ಫ್ರಮ್ ಗ್ರಾಸ್ ರೂಟ್. ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಆಮೇಲೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ, 4 ಸರಿ MLA ಆಗಿ, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ. ಐ ಹ್ಯಾವ್ ಕಮ್ ಫ್ರಮ್ ಗ್ರಾಸ್ ರೂಟ್. ಐ ವರ್ಕ್ಡ್ ಇನ್ ಪಾರ್ಟಿ ಆಲ್ಸೋ, ಐ ವರ್ಕ್ಡ್ ಇನ್ ಪಬ್ಲಿಕ್ ಫೀಲ್ಡ್ ಆಲ್ಸೋ. ಸೊ ಮತ್ತೆ ನಾನು ಹಂಗಾರೆ KPCC ಅಧ್ಯಕ್ಷ ಆಗ್ತೀರಾ? ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೋದು, KPCC ಅಧ್ಯಕ್ಷ ಆಗಲ್ವಾ? ಅದು ಯು ಸಿ ದಿಸ್ ನಾಟ್ ದ ರೈಟ್ ಟೈಮ್. ಯು ಸಿ ಫಾರ್ ದ್ಯಾಟ್ ದೇರ್ ಹ್ಯಾಸ್ ಟು ಕಮ್. I don't know, I don't wait for the time as well. But you see, if the situation ಏನಿರುತ್ತೆ, if the situation demands will be, but now the situation is not required, I believe, because there are other people who are like given more time for the party. They are more senior to us. They are more ಒಟ್ಟಲ್ಲಿ ನಿಮಗೆ ಆ ಥರದೊಂದು ಪ್ಲಾನ್ ಇದೆ. ಆದರೆ ನಾನೇನು ಪ್ಲಾನ್ ಮಾಡಲ್ಲ. If the party wishes, will not back out when the time comes. But this is not the right time, I believe, because there are other people who are waiting, work harder, work longer. ಯಾರು ಸರ್ ಅವರು?
I don't know, but the party will decide. I don't name people. There are many people who have worked, put in more years, have more capacity or capability, or ಅವರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರ್ಬೋದು. You should, experience counts as a PC president. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಇಷ್ಟೊತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾತಾಡಿದರು. ಅವರ ಡಿಪಾರ್ಟ್ಮೆಂಟ್ಗಳು, ಅದರ 2 ಡಿಪಾರ್ಟ್ಮೆಂಟ್, ವೈದ್ಯಕೀಯ ಶಿಕ್ಷಣ ಇಲಾಖೆ, ಕೌಶಲ್ಯಾಭಿವೃದ್ಧಿ ಇಲಾಖೆ, ಜೊತೆಗೆ ಪಾಲಿಟಿಕ್ಸ್ ಬಗ್ಗೆ ಕೂಡ ಮಾತಾಡಿದರು. ಪಾಲಿಟಿಕ್ಸ್ ಬಗ್ಗೆ ಮಾತಾಡುವಾಗಂತೂ ಭಾಳ ಲೈವ್ಲಿಯಾಗಿ ಮಾತಾಡಿದರು. ಅವರು ನಾನು ಏನೋ ಅಷ್ಟೊಂದು ಆಂಬಿಷಿಯಸ್ ಅಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಅವ್ರು ಅಷ್ಟೊಂದು ಲೈವ್ಲಿಯಾಗಿ ಮಾತಾಡ್ತಿರೋದು ನೋಡಿದ್ರೆ ನನಗಂತೂ ಅನುಮಾನ ಇದೆ. ವೀಕ್ಷಕರು ನೀವು ಡಿಸೈಡ್ ಮಾಡಿ ಅವ್ರು ಏನಾಗಬೇಕು ಅಂತ, ಅಥವಾ ಅವ್ರು ಏನಾಗಿ ಬಯಸಿದ್ದಾರೆ ಅಂತ ನೀವು ಡಿಸೈಡ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒನ್ಸ್ ಅಗೈನ್ ನಾನು ನಿಮ್ಮಲ್ಲಿ ಏನೋ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.